ಓಂ ಆನಂದಮಯಿ ಚೈತನ್ಯಮಯಿ ಸತ್ಯಮಯಿ ಪರಮೇ ಜಗತಃ ಪಿತರೌ ವಂದೇ ಶ್ರೀ ಮೀರಾ ಅರವಿಂದೌ. ಓಂ ಶ್ರೀ ಅರವಿಂದ ಮೀರಾ. ನಾವು ಟ್ರಾನ್ಸಿಷನಲ್ ಲಾಸ್ ಆಫ್ ಕರ್ಮದ ಪರಿವರ್ತನಾ ನಿಯಮ ಅಥವಾ ಸೂತ್ರಗಳು ಅಂತಾರೆ ಶ್ರೀ ಅರವಿಂದರು. 3 ನೋಡಿದ್ವಿ. ಮೊದಲನೇದು ನಮ್ಮ ಅಪರಿಪೂರ್ಣತೆಗೆ ತಕ್ಕ ಪರಿಣಾಮ. 2ನೇದು ಲೆಕ್ಸ್ ಟೆಲಿಯೋನಿಸ್, ಮುಯ್ಯಿಗೆ ಮುಯ್ಯಿ. 3ನೇದು ಲೈಕ್ ಕ್ರಿಯೇಟ್ಸ್ ಲೈಕ್. ಆದರೆ ಈ 3ರಿಂದ ಹೆಚ್ಚಿನದೇನನ್ನು ನಾವು ಬಯಸುವಂತಿಲ್ಲ ಅಂತನೂ ಶ್ರೀ ಅರವಿಂದರು ಸಮಾಪನೆ ಮಾಡುತ್ತಾರೆ. ಈಗ ಕರ್ಮದ ಉನ್ನತ ಗತಿ ಇದೆ. ವಾಟ್ ಇಸ್ ದಿಸ್ ಹೈಯರ್ ಲೈನ್ಸ್ ಆಫ್ ಕರ್ಮ? ಇದು ಮಾನಸದ ತನ್ನ ಸ್ವಂತದ ಚಟುವಟಿಕೆಗೆ ಬಂದಾಗ ಅಲ್ಲಿಂದ ಪ್ರಾರಂಭ ಆಗ್ತದೆ. ಇಲ್ಲಿವರೆಗೂ ಮಾನಸ ಭೌತಿಕದಲ್ಲಿ ಮತ್ತು ಪ್ರಾಣಿಕದಲ್ಲಿ ಒಂದು ರೀತಿ ಸಿಕ್ಕಿ ಹಾಕಿಕೊಂಡು ಅವುಗಳ ಒಂದು ಸಂಚಲನಗಳು ಅಥವಾ ಕಾರ್ಯಕ್ಷೇತ್ರದಲ್ಲಿ ಬಲಾಬಲಗಳಲ್ಲಿ ತನ್ನನ್ನು ಹುಗಿಸಿಕೊಂಡು ಕೆಲಸ ಮಾಡುವಂಥದ್ದು. ಆದರೆ ಮಾನಸಕ್ಕೆ ತನ್ನದೇ ಆದ ಸ್ವತಂತ್ರ ಕ್ಷೇತ್ರ ಇದೆ, ಅದು ಮೇಲಿನ ಮಟ್ಟದ್ದು. ಅದಕ್ಕೆ ಶ್ರೀ ಅರವಿಂದರು ಮಾನಸದ 3ನೆಯ ಸಂಚಲನೆಯು ಪ್ರಾಣಿಕ ಮಾನಸ ಬಲಗಳಲ್ಲಿ ಸಿಕ್ಕಿಕೊಂಡಿರುವ ಜೀವವನ್ನು ಹೊರತರುವ ಪ್ರಯತ್ನವಾಗಿದೆ ಅಂತ ಬರೀತಾರೆ. ಜೀವಕ್ಕೆ ಮತ್ತೆ ತನ್ನದೇ ಟೆಂಡೆನ್ಸಿ ಇದೆ. ಅದನ್ನು ನಾವು ಚೈತ್ಯ ಪುರುಷದಲ್ಲಿ ಸಾಕಷ್ಟು ನೋಡಿದ್ದೇವೆ. ಇದು ಪ್ರಾಣಿಕ ಭೌತಿಕ ಮತ್ತು ಮಾನಸದಲ್ಲಿನೂ ಸಿಕ್ಕಾಕೊಂಡಿರ್ತದೆ. ಅದರಿಂದ ಇದನ್ನು ಬಿಡಿಸಬೇಕು. ಇಲ್ಲಿ ಮಾನಸ ಸತ್ತೆಯು ತನ್ನ ನಿಜ ಮೌಲ್ಯಗಳಿಗಾಗಿ ಜೀವಿಸುತ್ತದೆ ಎಂದರೆ ಬುದ್ಧಿಯ ಸತ್ಯದ ಜ್ಞಾನದ ಬೇಡಿಕೆಗಳ ಸಲುವಾಗಿ. ಇವು ಪ್ರಾಣಿಕದ ಒಂದು ಅಗತ್ಯಗಳೂ ಅಲ್ಲ. ಇಂಟೆಲಿಜೆನ್ಸ್, ಡಿಸ್ಕ್ರಿಮಿನೇಷನ್, ಇಂಟೆಲೆಕ್ಟ್ ಅಂಡ್ ಜ್ಞಾನದ ಬೇಡಿಕೆ, ನಾಲೆಡ್ಜ್, ನೀತಿಶಾಸ್ತ್ರದ ಮಾನಸದ ಬೇಡಿಕೆಯಾದ ರುಜುವು ಮತ್ತು ಒಳಿತುಗಳಿಗಾಗಿ. ಅದರಲ್ಲೇನೆ ಒಂದು ಹೈಯರ್ ಲಾ ಅನ್ನು ತಗೊಂಡ್ಬರ್ತದೆ ಮಾನಸ. ಏನು? ಒಂದು ರುಜು, ಸಮಥಿಂಗ್ ರೈಟ್ ಇನ್ ಆಲ್ ವಾಟ್ ವಿ ಡೂ. ಸೌಂದರ್ಯ ಮಾನಸದ ಚೆಲುವು ಅದರ ಹರ್ಷದ ಬೇಡಿಕೆಗಳಿಗಾಗಿ. ಮನುಷ್ಯನ ಮಾನಸದಲ್ಲಿ ಒಂದು ಎಸ್ಥೆಟಿಕ್ ಸೆನ್ಸ್ ಇದೆ, ರಸಪ್ರಜ್ಞೆ ಇದೆ, ಸೌಂದರ್ಯ ರಸಪ್ರಜ್ಞೆ. ಅದನ್ನು ಕೂಡ ಇಟ್ ಹ್ಯಾಸ್ ಟು ಸ್ಯಾಟಿಸ್ಫೈ. ಆಮೇಲೆ ಇಚ್ಛಾಶಕ್ತಿಯ ಸ್ವಪ್ರಭುತ್ವ ಮತ್ತು ಪ್ರಪಂಚ ಪ್ರಭುತ್ವಗಳಿಗಾಗಿ. ಇದಿಷ್ಟು ಮಾನಸದ ಕ್ಷೇತ್ರ. ಈ ಎಲ್ಲದರಲ್ಲೇನೂ ಅದು ಇಟ್ ವಾಂಟ್ಸ್ ಟು ಬ್ರಿಂಗ್ ಒಂದು ಉನ್ನತ ನಿಯಮವನ್ನ ಅಳವಡಿಸಬೇಕು ಅಂತ ಪ್ರಯತ್ನ ಮಾಡುತ್ತದೆ. ಅದು ಮಾನಸದ ಒಂದು ತನ್ನದೇ ಆದ ಒಂದು ಕಾರ್ಯಕ್ಷೇತ್ರ, ಅಥವಾ ಅದರ ಒಂದು ಏನನ್ಬೇಕು, ಇಟ್ ಈಸ್ ಇಟ್ಸ್ ನೇಚರ್. ಅದಕ್ಕೆ ಶ್ರೀ ಅರವಿಂದರು ಏನಂತಾರೆ, ಈ ಮಹತ್ತರ ಸಾಹಸಕ್ಕಾಗಿಯೇ ಜೀವವು ಪೃಥ್ವಿಯೊಳಗೆ ಬಂದದ್ದು. ಇದು ಒಂದು ದೊಡ್ಡ ಸ್ಟೇಟ್ಮೆಂಟ್. ಇದನ್ನ ಸಾಧ್ಯ ಮಾಡಬೇಕಂತಾನೆ ಉನ್ನತ ನಿಯಮಗಳನ್ನ ಪೃಥ್ವಿಯಲ್ಲಿ ಅಳವಡಿಸಬೇಕು ಅನ್ನೋದನ್ನೇ ಜೀವದ ನಿಜವಾದ ಪೃಥ್ವಿ ಆಗಮನದ ಉದ್ದೇಶ. ಅದನ್ನ ಇಟ್ ಹ್ಯಾಸ್ ಟು ಇಂಪ್ಲಿಮೆಂಟ್. ಮಾನಸದ ಮೂಲಕ ಮಾಡಬೇಕಾಗ್ತದೆ. ಅದು ಯಾವುದೇ ಸ್ಥಾಪಿತ ಅರ್ಧ ಸತ್ಯಗಳಲ್ಲಿ ನಿಲ್ಲದೆ ಸದಾ ಮುಂದುವರಿಯಬೇಕೆನ್ನುವುದೇ ಅದರ ಶೋಧವಾಗುತ್ತದೆ. ಇದರ ಟಿಪಿಕಲ್ ಕ್ಯಾರೆಕ್ಟರ್ ಏನು?
ಇಟ್ ಈಸ್ ವಾಂಟ್ಸ್ ಟು ಪ್ರೋಗ್ರೆಸ್ ಫಾರ್ ಎವರ್. ತಕ್ಷಣವೇ ನಾವು ನೋಡಬಹುದು ಏಕೆ ಶ್ರೀ ಮಾತಾರವಿಂದರ ಯೋಗದಲ್ಲಿ ಈ ಹಂತ ಕೊನೆ ಅಂತ ಹೇಳೋದಿಲ್ಲ. ಇದೇ ಕಾರಣ. ಯಾವಾಗ್ಲೂ ಒಂದು ರೀತಿ ಪ್ರೋಗ್ರೆಸ್ ಇರಬೇಕು. ವಿ ಶುಡ್ ಗೋ ಆನ್ ಅಡ್ವಾನ್ಸಿಂಗ್, ಫೈಂಡಿಂಗ್ ನ್ಯೂ ಥಿಂಗ್. ಮಾನವನು ತಾನು ಅನಂತದ ಶೋಧಕನೆಂದು, ಕೇವಲದ ಶಕ್ತಿ ಎಂದು ಅರಿಯುತ್ತಾನೆ. ಅವನ ಬುನಾದಿಯು ಜೀವನ ಮತ್ತು ಜಡದ ಅಸ್ಪಷ್ಟ ಅನಂತದ ಆಳಗಳಲ್ಲಿ ಹುದುಗಿ ಹೋದರೆ ಅವನ ಶಿರಸ್ಸು ಚೈತನ್ಯದ ದೀಪ್ತ ಅನಂತಗಳೆಡೆಗೆ ತಲೆ ಎತ್ತುತ್ತದೆ. ಇದು ಮನುಷ್ಯನ ನಿಜವಾದ ಟಿಪಿಕಲ್ ಕ್ಯಾರೆಕ್ಟರ್. ಯಾಕಂದ್ರೆ ಮಾನವ ನಾವು ನೋಡ್ತೇವೆ, ಫಿಸಿಕಲ್ ವೈಟಲ್ ಮೆಂಟಲ್ ಕಾಂಬಿನೇಷನ್ ಹೇಗೇನೋ ಉನ್ನತ ಜೀವದ ಇಂಪರೇಟಿವ್ಸ್ಗಳು ಅವನಲ್ಲಿವೆ. ಅವನಲ್ಲಿ ಒಂದು ದಿವ್ಯ ತತ್ವ ಇದೆ, ಜೀವಾತ್ಮ ಇದೆ, ಭಗವಂತನ ಅಂಶ ಒಂದಿದೆ. ಅದರ ಕಡೆಗನು ಅವನು ಬೆಳಿಬೇಕು. ಈ ಎರಡು ಟೆಂಡೆನ್ಸಿ ಇರೋದೇ ಅಂತನಲ್ಲಿ ಮನುಷ್ಯನಿಗೆ ಅತಿ ದೊಡ್ಡ ಸಂಕಷ್ಟಗಳು ಎದುರಾಗ್ತವೆ. ಹ್ಯಾಸ್ ಟು ಬ್ಯಾಲೆನ್ಸ್ ಈ ಎರಡನ್ನು, ಕೆಳಗಿಂದು ಮತ್ತು ಮೇಲೆ ಎರಡನ್ನೂ ಅವನು ಸಮಜಾಯಿಷಿ ಮಾಡಿಕೊಂಡು ಹೋಗ್ತಾ ಇರಬೇಕಾಗ್ತದೆ ಪ್ರತಿ ಹೆಜ್ಜೆಯಲ್ಲೂ. ಹೀಗೆ ಮೊಟ್ಟ ಮೊದಲನೇ ಹೆಜ್ಜೆಯಾಗಿ ಮಾನಸದಲ್ಲಿ ಮಾನವನು ಸತ್ಯದ ನಿಯಮವೊಂದನ್ನು, ರುಜು ಮತ್ತು ಒಳಿತನ್ನು, ಸೌಂದರ್ಯವನ್ನು, ಪ್ರೇಮ ಮತ್ತು ಉಲ್ಲಾಸವನ್ನು, ಮಾನಸದ ಇಚ್ಛೆ ಮತ್ತು ಪ್ರಭುತ್ವವನ್ನು ತನ್ನ ಸುತ್ತಲಿನ ಪ್ರಪಂಚದಲ್ಲಿ ತರಬೇಕೆನ್ನುತ್ತಾನೆ. ಅದಕ್ಕೆ ನಾವು ಎರಡು ಸಂಗತಿಗಳನ್ನ ನೋಡ್ಬೇಕು. ಶ್ರೀ ಅರವಿಂದರು ಎರಡು ಕಂಡೀಷನ್ ಕೊಡ್ತಾರೆ. ಜೀವನ ಮತ್ತು ಜಡಗಳು ತಮ್ಮದೇ ನಿಯಮವನ್ನು ಪಾಲಿಸುತ್ತವಾಗಿ ಅವನು ನೈತಿಕ, ತಾರ್ಕಿಕ, ಮಾನಸ ಸೌಂದರ್ಯಗಳನ್ನು ಅವುಗಳಲ್ಲಿ ತರಬೇಕೆಂದರೆ ಅವನು ಅವುಗಳನ್ನು ಇಲ್ಲಿ ಸೃಷ್ಟಿಸಬೇಕಾಗಿದೆ ಎಂಬುದು. ಇವು ನ್ಯಾಚುರಲಿ ಅವೈಲೇಬಲ್ ಇರೋದಿಲ್ಲ. ಈ ಸೌಂದರ್ಯ ನಿಯಮವನ್ನೇ ಆಯಿತು, ರಿಜು ಮತ್ತು ಒಳಿತೆ ಆಯಿತು, ಸತ್ಯದ ಪ್ರೀತಿನೇ ಆಯಿತು. ಇದು ಹ್ಯಾಸ್ ಟು ಕ್ರಿಯೇಟ್ ಇಟ್ ಹಿಯರ್. ಅಂದ್ರೆ ಒಂದು ಹೆಚ್ಚಿನ ಶ್ರಮ ಬೇಕಾಗ್ತದೆ ಅವನು ಇದನ್ನು ಕ್ರಿಯೇಟ್ ಮಾಡ್ಲಿಕ್ಕೆ. ಎರಡನೇದಾಗಿ ಈ ಸಂಗತಿಗಳನ್ನು ಅವುಗಳಿಗಾಗಿಯೇ ಅವನು ಅನುಸರಿಸುತ್ತಾ ಅವುಗಳ ನಿಜ ರೂಪ ಸ್ವರೂಪವನ್ನು ಅರಿತುಕೊಂಡು ಜೀವನವನ್ನು ಉನ್ನತ ಪ್ರಕೃತಿಯ ಮಟ್ಟಕ್ಕೆ ಎತ್ತಬೇಕಾಗುತ್ತದೆ. ತಕ್ಷಣವೇ ಅವನು ಯಾವುದೇ ಒಂದು ಕ್ಷೇತ್ರದ ನಿಯಮನ್ನ ಉಲ್ಲಂಘನೆ ಮಾಡಲಾರ. ಅವುಗಳ ಜೊತೆಗೇ ಹೋಗ್ತಾ ಅವುಗಳನ್ನು ಅರ್ಥ ಮಾಡ್ಕೊಂತ ನಿಧಾನವಾಗಿ ಅವುಗಳನ್ನು ಮೀರುತ್ತಾ ಹೋಗಬೇಕು. ಅವುಗಳಲ್ಲಿನೂ ಒಂದು ಉನ್ನತ ನಿಯಮವನ್ನ ಅಳವಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾಗಿ ಇದೆಲ್ಲ ಏನು, ಒಂದು ಬಗೆಯ ಲಂಬಿತ ಬೆಳವಣಿಗೆಯನ್ನ ಮಾನವನ ಮಾನಸದಲ್ಲಿ ಮತ್ತು ಅವನ ಜೀವದ ಬೆಳವಣಿಗೆ. ಯಾಕಂದ್ರೆ ಈ ಕರ್ಮದ ಮೂಲಕ ಆಗಬೇಕಾಗಿರೋದೇನು ಅವನ ಜೀವದ ಬೆಳವಣಿಗೆ. ಕರ್ಮಕ್ಕೆ ಅರ್ಥ ಇರೋದೇ ಅಲ್ಲಿ, ಕೊನೆಯಲ್ಲಿ ನೋಡ್ತೇವೆ ನಾವು. ಅದೇ ನಿಜವಾದ ಇಂಪರೇಟಿವ್. ಕರ್ಮ ತನ್ನಿಂದಲೇ ತಾನು ಪರ್ಯಾಪ್ತ ಅಲ್ಲ. ಕರ್ಮಕ್ಕೆ ಕರ್ಮವೇ ಕೊನೆಯಲ್ಲ. ಕರ್ಮವು ಜೀವದ ಬೆಳವಣಿಗೆಗೆ ದುಡಿಬೇಕು. ಅದಕ್ಕಾಗಿ ಮಾನವನೇನ್ ಮಾಡ್ತಾನೆ, ಅವನು ನೈತಿಕತೆ, ಸೌಂದರ್ಯಪರತೆ, ಇಚ್ಛಾಶಕ್ತಿಗಳನ್ನು ಪ್ರಾಯೋಗಿಕ ಔಪಯೋಗಿಕ ಮಟ್ಟದಿಂದ ಒಂದು ಆದರ್ಶ ಅನ್ವೇಷಣೆಯ ಮಟ್ಟಕ್ಕೆ ಎತ್ತುತ್ತಾನೆ. ಇಟ್ ಬಿಕಮ್ಸ್ ಎನ್ ಐಡಿಯಲ್. ಒಂದು ಆದರ್ಶ ನಿಯಮನ್ನ ಇಟ್ಟಿದ್ದಾನೆ ಅಂದ್ರೆ ಅದನ್ನ ಪಾಲನೆ ಮಾಡ್ಲಕ್ಕೂ ಅವನು ಶಕ್ತನಾಗಿರ್ಬೇಕು. ಶಕ್ತನಾಗಿರೋದು ಅಂದ್ರೇನು, ಅದಕ್ಕಾಗಿ ಅವನು ಬಲಿದಾನವನ್ನು ಮಾಡ್ಲಕ್ಕೂ ಸಿದ್ಧನಾಗಿರ್ಬೇಕು.
ಆ ನಿಯಮವನ್ನು ನಾನು ಅಳವಡಿಸ್ತೇನೆ ಅಂದ್ರೆ ಯಾವಾಗಲೂ ಉಳಿದ ನಿಯಮಗಳು ಅದಕ್ಕೆ ವಿರುದ್ಧವಾಗಿರ್ತವಾದ ಕಾರಣ ಒಂದು ಉನ್ನತ ನಿಯಮನ ನಾನು ಕೆಳಗೆ ತರಬೇಕಂದಾಗೆ ಇಟ್ ಆಂಟಗನೈಸಸ್ ಈಗ ಆಲ್ರೆಡಿ ಇರುವಂಥ ನಿಯಮಗಳ ವಿರುದ್ಧ ಆಗ್ತದೆ ಅದು. ಅವುಗಳು ಅದನ್ನು ತಕ್ಷಣವೇ ಒಪ್ಪಿಕೊಳ್ಳೋದಿಲ್ಲ. ಇದಕ್ಕೆ ನಾವೇನಂತೀವಿ, ಪ್ರಕೃತಿಯಲ್ಲಿರುವ ರೆಸಿಸ್ಟೆನ್ಸ್, ಪ್ರತಿರೋಧ ಅಂತವೆ. ಹೌದಾ? ಇದೆಲ್ಲ ನಮಗೆಲ್ಲ ಅನುಭವಿಸಿರ್ತೇವೆ, ಎಲ್ಲರಿಗೂ ಗೊತ್ತುಂಟದು. ಏನಂದ್ರೆ ಅದನ್ನ ಒಂದು ವಿಶ್ಲೇಷಣಾತ್ಮಕವಾಗಿ ನಾವು ನೋಡಿರೋದಿಲ್ಲ ಅಥವಾ ಆ ಶಬ್ದಗಳು ನಮಗೆ ಗೊತ್ತಿರೋದಿಲ್ಲ. ಆ ಮೂಲಕ ಜೀವನವನ್ನು ರೂಪಾಂತರಿಸಿ ತನ್ನ ಆದರ್ಶದ ಪ್ರತಿಮೆಯನ್ನಾಗಿಸುತ್ತಾನೆ. ಒಂದು ಐಡಿಯಲ್ ಲೈಫ್ ಅನ್ನೋ ಕನ್ಸೆಪ್ಷನ್ನಿಗೆ ಬರ್ತಾನ ಅವನು. ಸದ್ಯಕ್ಕೆ ಅವನಿಗೆ ಇದನ್ನು ಮಾಡಲು ಇನ್ನೂ ಸಾಧ್ಯವಾಗಿಲ್ಲ. ಯಾತಕ್ಕೆ? ಈ ಹೊಂದಾಣಿಕೆ ಅಂತ ಮಾತಾಡಿದ್ವಿ ನಾವು, ಹೌದಾ? ಈ ಹೊಂದಾಣಿಕೆಯ ಸೂತ್ರವೊಂದು ಅವನಿಗೆ ಇನ್ನು ದೊರೆಕೊಂಡಿಲ್ಲ, ಸಿಕ್ಕಿಲ್ಲ. ಜೀವನದ ಶಕ್ತಿಗಳಿವೆ, ಭೌತಿಕ ಶಕ್ತಿಗಳಿವೆ, ಬಲಗಳಿವೆ, ಮತ್ತು ಅವನ ಮಾನಸದ ನಿಯಮಗಳಿವೆ, ಆದರ್ಶಗಳಿವೆ. ಇವು ಎಲ್ಲವನ್ನು ಹೊಂದಾಣಿಸಿ ಕೆಳಗಿನ ಎರಡು, ಭೌತಿಕ ಮತ್ತು ಪ್ರಾಣಿಕ, ಮಾನಸವನ್ನ ಕೇಳುವಂತೆ ಮಾಡುವಂಥ ಒಂದು ಸೂತ್ರ ಇನ್ನೂ ಸಿದ್ಧಿಸಿಲ್ಲ. ಹೀಗಾಗೇನೆ ಮನುಷ್ಯ ಒಂದು ಉನ್ನತ ಆದರ್ಶ ವ್ಯಕ್ತಿ ಆಗೋ ಬದಲು ಅರ್ಧ ಪ್ರಾಣಿಯಾಗಿ ಅರ್ಧ ಮನುಷ್ಯನಾಗಿ ಜೀವಿಸ್ತಾ ಇದ್ದಾನೆ. ಇದು ಅವನ ನಿಜವಾದ ತೊಂದರೆ. ಹೀಗೆ ಅವನು ಅವುಗಳನ್ನು ಅವುಗಳ ನಿರ್ಮಲತೆಯಲ್ಲಿ ಬೆಂಬತ್ತಿದಂತೆ ಅವುಗಳದೇ ಹಾದಿಯಲ್ಲಿ ಅವುಗಳ ಅನಂತತೆ ಕೇವಲತೆಗಳ ಬೆನ್ನಟ್ಟಿದಂತೆ ಅವನು ಈ ಗೂಢತೆಯ ಅನುಭವದ ಹತ್ತಿರಕ್ಕೆ ಬರುತ್ತಾನೆ. ಏನು? ಆಸ್ ಮ್ಯಾನ್ ಡೆವಲಪ್ಸ್, ತಾನು ಉನ್ನತ ನಿಯಮಗಳ ಆದರ್ಶವನ್ನ ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಂಗನೆ ಅದಕ್ಕೆ ತನ್ನದೇ ಆದ ಒಂದು ಕ್ಷೇತ್ರ ಇದೆ, ನಿಯಮ ಇದೆ. ಮತ್ತು ಅವನು ಚೈತನ್ಯ, ಸ್ಪಿರಿಟ್ ಅಂತೇವಲ್ಲ, ಅಂದ್ರೆ ನಮ್ಮ ಜೀವ, ಆ ಹಂತಕ್ಕೆ ಬರ್ತಿದ್ದಂಗೆನೆ ಒಂದು ವಿಶಾಲ ಕ್ಷೇತ್ರಗಳು ತೆರೆಕೊಳ್ತವೆ ಅವನಿಗೆ. ಅದಕ್ಕೆ ಶ್ರೀ ಅರವಿಂದ್ರ ಏನಂತಾರೆ, ಬೆಳೆದ ಮಾನವನ ಬೌದ್ಧಿಕತೆ ಏನಿದೆ, ಇಂಟೆಲೆಕ್ಟ್, ಅದು ತನಗಿಂತ ಮೇಲೆ ಇರುವಂತ ಅಧ್ಯಾತ್ಮಕ್ಕೆ ತೆರೆಕೊಳ್ಳಬೇಕು. ಅಂದ್ರೆ ಜೀವದ ಇರುವಿಕೆಗೆ ತೆರೆಕೊಳ್ಳಬೇಕು. ಅದು ಸಾಧ್ಯವಾಗ್ಲಾರ್ದೆ ಹೋದ್ರೆ ಮನುಷ್ಯ ಅಲ್ಲೇ ನಿಂತು ಬಿಟ್ಟು ಪ್ರಾಣಿ ಮಾತ್ರನಾಗ್ತಾನೆ, ಒಂದು ಒಳ್ಳೆ ಪ್ರಾಣಿ ಆಗ್ತಾನೆ ಅಷ್ಟೇ, ದಿವ್ಯ ಮನುಷ್ಯ ಆಗೋದಿಲ್ಲ. ಇದು ನಮ್ಮ ಎಲ್ಲಾ ಬರಹಗಾರರ ಒಂದು ಲಿಮಿಟೇಷನ್. ಈ ಬುದ್ಧಿಜೀವಿಗಳು ಅಂತ ಕರ್ಕೊಂಡು ಕಾದಂಬರಿ ಬರೆಯುವವರೇ ಆಯ್ತು, ಅಥವಾ ಯಾವುದೇ ತತ್ವಗಳ ಆಧಾರಿತ ಕಾದಂಬರಿ ಬರೆಯುವವರೇ ಆಯ್ತು, ನಿಯಮಗಳನ್ನು ಸಾಮಾಜಿಕವಾಗಿ ಪೇಪರ್ ಕಾಲಂಗಳಲ್ಲಿ ಬರೆಯುವವರೇ ಆಯ್ತು, ಅಪಾರವಾಗಿ ಎಡವಿರುವುದು ಇಲ್ಲಿ. ಯಾಕಂದ್ರೆ ಅವ್ರ ಜೀವನಾಗ್ಲಿ, ಒಟ್ಟೆ ಆಧ್ಯಾತ್ಮ ಅಂತೇನಂತೀವಿ ಅಥವಾ ಆಸ್ತಿಕತೆ ಅಂತೇನಂತೀವಿ, ಇದನ್ನು ಒಪ್ಕೊಳ್ಳೋದಿಲ್ಲ. ಹಾಗೆ ಒಪ್ಕೊಳ್ಳೋದು ಒಂದು ರೀತಿ ಏನೋ ನಾವು ನಮ್ಮ ಬೌದ್ಧಿಕತೆಗೆ ಮಾಡೋ ಅಪಚಾರ ಅನ್ನೋ ಹಂಗೆ ನೋಡುತ್ತೇವೆ. ಇದಕ್ಕೆ ನಮ್ಮ ಭೈರಪ್ಪನವರು ಹೊರತಲ್ಲ. ಹೆಸರು ತಗೊಂಡಾಗ್ಲೇ ನಿಮಗೆ ಅರ್ಥ ಆಗತ್ತೆ, ಅಥವಾ ನಾಳೆ ನೀವು ಅದನ್ನು ಪರೀಕ್ಷೆ ಮಾಡಿ ನೋಡಬಹುದು ಅಲ್ವಾ. ಇನ್ನು ಶಿವರಾಮ್ ಕಾರಂತರು, ಈ ಯು ಆರ್ ಅನರ್ ಸ್ಮೃತಿ ಇತ್ಯಾದಿ ಕಾದಂಬರಿಕಾರರು ಏನೇನು ಬಿದ್ರು, ಸ್ವಲ್ಪ ಫೇಮಸ್ ಆಗಿದ್ರು, ಅವ್ರು ಎಲ್ಲಾರನ್ನೂ ಈ ನಿಯಮದ ಹತ್ರನೂ ಸುಳಿಯೋದಿಲ್ಲ. ಹಾಗಾಗಿ ಏನಾಗ್ತದೆ, ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ಅವರು ಅಲ್ಲೇ ಗಿರಿಕೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಸ್ಪಷ್ಟಾಗಿ ಹೇಳಬೇಕು ಅಂತಿದ್ರೆ, ಅವರು ನಮಗೆ ಬದುಕಿನ ನಿಯಮವಾಗಿ ತಿಳಿಸುವಂಥದ್ದು ಏನೂ ಇರೋದಿಲ್ಲ. ಯಾಕಂದ್ರೆ ಮನುಷ್ಯ ನಿಜವಾಗಿ ಒಂದು ಆಧ್ಯಾತ್ಮಿಕ ಸತ್ಯ, ಈಸ್ ಎ ಸ್ಪಿರಿಚುವಲ್ ಬೀಯಿಂಗ್. ನಾವು ಅದನ್ನೇ ಮರ್ತು ಬಿಟ್ಟು ಬೇರೆ ಎಲ್ಲೆಲ್ಲೋ ಸುತ್ತ ಹಾಕಿದ್ರೆ ಇದನ್ನ ಶ್ರೀ ಅರವಿಂದ್ರ ಕೇಳ್ತಾರೆ. ಹಾಗಾಗಿ ಮನುಷ್ಯ ಅವನ ಇಂಟೆಲೆಕ್ಟ್ ಸಾಕಷ್ಟು ಬೆಳೆದ ಮೇಲೆ ಆತ
ಆಧ್ಯಾತ್ಮಕ್ಕೆ ತೆರೆದುಕೊಳ್ಳಬೇಕು. ಯಾಕಂದ್ರೆ ಅದು ಒಂದು ಅನಂತ ಕ್ಷೇತ್ರ. ಇಟ್ ಈಸ್, ಅದಕ್ಕೆ ಶ್ರೀ ಅರವಿಂದ್ರ ಏನ್ ಬರೀತಾರೆ, ತನ್ನ ಉನ್ನತ ಜೀವನವು ಪ್ರಾಣಿಕ ಮಾನಸ ಪರಿಮಿತಿಗಳ ಮೇಲೇರಿ ಅನಂತ ಪರಿಪೂರ್ಣತೆಯನ್ನು, ಸೌಂದರ್ಯವನ್ನು, ಹರ್ಷವನ್ನು ಮತ್ತು ಅನುಲ್ಲಂಘನೀಯ ನಿಯಮಬದ್ಧತೆಯನ್ನು ಕಂಡುಕೊಳ್ಳಬಹುದೆಂದು ಅರಿಯುತ್ತಾನೆ. ಬಹಳ ಸುಂದರವಾದ ಸ್ಟೇಟ್ಮೆಂಟ್ ಶ್ರೀ ಅರವಿಂದದ್ದು. ಆಧ್ಯಾತ್ಮಕ್ಕೆ ನಾವು ಪ್ರವೇಶ ಮಾಡಿದ್ವಿ ಅಂತಂದ್ರೆ ಒಂದು ಅನಂತ ಕ್ಷೇತ್ರನೇ ನಮ್ಮ ಮುಂದೆ ತೆರೆಕೊಳ್ತದೆ. ಒಂದು ರೀತಿ ಬಿಡುಗಡೆ ಕಂಡಂಗೆ ಆಗ್ತದೆ. ನಾನು ಏನೇನು ನನ್ನ ಈ ನಿಯಮಗಳಿಂದ ನನ್ನನ್ನು ಕಟ್ಟಿ ಹಾಕಿಕೊಂಡಿದ್ದೆ ಅಂತ. ಬದುಕಿನಲ್ಲೇ ಒಂದು ಬಾಳ್ವೆಯ ಬೆಳಕು ಅಂತ ಸಾಕಷ್ಟು ಬಾರಿ ನನ್ನ ಆರ್ಟಿಕಲ್ನಲ್ಲೂ ಬರಿತಾ ಇರ್ತೇನೆ ನಾನು. ಬಾಳ್ವೆಯ ಬೆಳಕಾಗೋದಕ್ಕೆ ಸಾಧ್ಯ ಇಲ್ಲ. ಬಾಳ್ವೆಯಲ್ಲಿ ಅಂದ್ರೆ ಲೈಫ್, ಹೊತ್ತಾನೆ. ಲೈಫ್ ಅಂದ್ರೆ ಬೇಸಿಕಲಿ ವೈಟಲ್, ಎ ಬಿಟ್ ಆಫ್ ಮೆಂಟಲ್ ಥಿಂಕಿಂಗ್. ಇದರಲ್ಲಿ ಏನು ಬೆಳಕು ಇದೆ ಅಂತ ಅದು ನಮ್ಮನ್ನ ಲೀಡ್ ಮಾಡ್ತದೆ. ಅದರಲ್ಲಿ ತನ್ನದೇ ಯಾವುದು ಬೆಳಕು ಇಲ್ಲ. ಅದು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಬಹುದು? ನಾನು ಒಂದು ಒಳ್ಳೆ ಕಾದಂಬರಿ ಬರಿಬಹುದು ಅದರ ಮೇಲೆ ಅಷ್ಟೇ, ಜನರನ್ನ ರಂಜಿಸೋದಕ್ಕೆ. ಆದ್ರೆ ಜೀವನವನ್ನ ಮೇಲೆತ್ತೋದಕ್ಕೆ ಅದರಲ್ಲಿ ಯಾವ ಒಂದು ಶಕ್ತಿನೂ ಇಲ್ಲ, ಬಲವೂ ಇಲ್ಲ, ನಿಯಮವೂ ಇಲ್ಲ. ಇವೆಲ್ಲ ಏನು ಶ್ರೀ ಅರವಿಂದರು ಹೇಳಿರೋ ಕರ್ಮ ಸಿದ್ಧಾಂತದ ಕರಲರೀಸ್, ಉಪಜಗಳು. ಹೀಗೆ ಶ್ರೀ ಅರವಿಂದರು ಇಷ್ಟು ಶೋಧ ಮಾಡಿದ ಮೇಲೆ ಮಾನವ ಏನ್ ಮಾಡ್ತಾನೆ? ಒಂದು ಮೆಂಟಲ್ ಲಾ ಆಫ್ ರಿಟರ್ನ್, ವಾಪಾಸಾತಿಯ ನಿಯಮ ಅಂತ. ಈ ಮಧ್ಯಂತರದಲ್ಲಿ ಅವನು ಮಾನಸ ಊರ್ಜಗಳ ವಾಪಾಸಾತಿಯ ನಿಯಮವೊಂದನ್ನು ಶೋಧಿಸುತ್ತಾನೆ. ಏನಿದು? ಈ ಮಾನಸದ ಮಟ್ಟದಲ್ಲಿ ಈ ವಾಪಾಸಾತಿಯ ನಿಯಮ ಹೇಗಿರ್ತದೆ? ಅದು ಏನು? ಅದು ಚೆಲುವು, ಒಳಿತು, ಶಕ್ತಿಗಳಲ್ಲಿ ಜೀವದ ಪ್ರಗತಿ. ಇಟ್ ಇಸ್ ದ ಗ್ರೋತ್ ಆಫ್ ದಿ ಸೋಲ್ ಇನ್ ಬ್ಯೂಟಿ, ಇನ್ ಗುಡ್, ಶುಭ ಅಂತ ಏನಂತೀವಿ, ಮತ್ತು ಶಕ್ತಿ ಎಂದರೆ ಅವನ ಮಾನಸ ಶಕ್ತಿ ಮತ್ತು ಜೀವಶಕ್ತಿಗಳದು. ಇವುಗಳಲ್ಲಿ ಅವನು ಆರೋಹಿಸಿದನೆಂದರೆ ನೀತಿಶಾಸ್ತ್ರದ ಮಾನಸವು ಒಳಿತನ್ನು ಬಹುಮಾನಗಳಿಗಾಗಿ ಅನುಸರಿಸುವುದಿಲ್ಲ, ನರಕದ ಭಯದಿಂದ ಕೆಡುಕನ್ನು ಬಿಡುವುದಿಲ್ಲ. ಅದು ಆಗ ಅವನ ನೈತಿಕ ಪ್ರಕೃತಿಯ ಅಗತ್ಯವಾಗಿ ಬಿಟ್ಟಿರುತ್ತದೆ, ಜೀವದ ಬೆಳವಣಿಗೆಯ ಅಗತ್ಯವೆನಿಸಿಬಿಟ್ಟಿರುತ್ತದೆ. ಇದು ಇದರ ಒಂದು ಹಿರಿಮೆ. ಮನುಷ್ಯ ಕಾನೂನು ಇದೆ ಅಂತ ತಪ್ಪು, ಅಥವಾ ಪೊಲೀಸ್ ಎದುರಿಗಿದ್ದಾನೆ ಅಂತ ತಪ್ಪು ಮಾಡೋದಿಲ್ಲ ಅನ್ನೋದಾದ್ರೆ ಅವನೆಂಥ ಮಾನವ? ಅವನಿಗೆ ಡಿಗ್ನಿಟಿ ಇದೆಯಾ? ಅವನಿಗೆ ಆತ್ಮಗೌರವ ಅನ್ನೋದಿದೆಯಾ? ತಪ್ಪಾಗ್ತದೆ. ಅವನಲ್ಲಿ ಒಂದು ತನ್ನ ಸ್ವಂತದ ನಿಯಮ ಹೊಂದಿರಬೇಕು. ಏನು? ಇದು ತಪ್ಪು, ನಾನು ಮಾಡಬಾರದು ಅಂತ ಇರಬೇಕಾಗ್ಲಿ. ಕುಕರ್ಮ ಮಾಡುವುದು, ಸಮಾಜ ಘಾತಕ ಕೆಲಸಗಳನ್ನೇ ಮಾಡೋದು, ಅಥವಾ ಇನ್ನೊಬ್ಬರಿಗೆ ಯಾವುದೇ ರೀತಿಯಿಂದ ಅನ್ಯಾಯ ಮಾಡೋದು, ಇದೇ ತಾನೇ ಸಮಾಜದಲ್ಲಿ ಇರುವಂಥ ಅತಿ ದೊಡ್ಡ ಸಂಕಟಗಳು. ಎಲ್ಲಿಂದ ಉಂಟಾಗ್ತವೆ? ಇಂಥಲ್ಲಿಂದನೇ ಉಂಟಾಗೋದು. ಮಾನವ ಇನ್ನೊಬ್ಬ ಮಾನವನನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ, ಹಿಂಸೆ ಕೊಡ್ತಾನೆ, ತೊಂದರೆಗೊಳಪಡಿಸ್ತಾನೆ. ಇದೇ ಮನುಷ್ಯನ ಏನನ್ಬೇಕು? ಎಲ್ಲಾ ಈ ನಾವಲಿಸ್ಟ್ಸ್ ಏನೇನು ಬರೀತಾರೆ ಯಾವ್ದಾವುದೋ ಕಾರಣಗಳು ಅಂತ, ಇದೆಲ್ಲ ಶುದ್ಧ ತಪ್ಪು. ಬಹುಶಃ ಅವರಿಗೆ ಇದರ ನಿಜ ಮರ್ಮ ಗೊತ್ತೇ ಇಲ್ಲ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬನು ಈ ಕರ್ಮ ಸಿದ್ಧಾಂತದ ಆಳಕ್ಕೆ ಇಳಿದಾಗ ಮಾತ್ರ ಗೊತ್ತಾಗ್ತದೆ ಅದರ ಹೊಣೆಗಾರಿಕೆ ಎಲ್ಲಿಡಬಹುದು, ಯಾರ ಮೇಲೆ ಇಡಬಹುದು ಅಂತ. ನಾನು ಮಾರ್ಕ್ಸಿಸ್ಟ್ ಅಂತ ಹೇಳಿಬಿಡಬಹುದು. ಪ್ರತಿಯೊಬ್ಬರ ಕರ್ಮದ ಹೊಣೆಗಾರಿಕೆ ಎಕ್ಸ್ಪ್ಲಾಯಿಟೇಟಿವ್ ಕ್ಯಾಪಿಟಾಲಿಸಮ್ ಇಂದ ಬಂದಿದೆ ಅಂತ. ಅದು ಶುದ್ಧ ಹುಂಬತನ ಆಗುತ್ತದೆ. ಅದರಲ್ಲೂ ಒಂದು ಸತ್ಯ ಇದೆ ಅಷ್ಟೇ, ಒಂದು ಎಳೆ. ಅದಕ್ಕೆ ಶ್ರೀ ಅರವಿಂದರು
ರೂಢೀಯ ನೈತಿಕತೆಯೇ ಮಾನವ ಜೀವನವು ನಿಜ ನೀತಿಶಾಸ್ತ್ರದ ವ್ಯವಸ್ಥೆಗೆ ಬೆಳೆಯದಂತೆ ತಡೆ ಹಿಡಿದಿರುವುದು. ಇದು ಒಂದು ಆಘಾತಕಾರಿಯಾಗಿರುವ ಸ್ಟೇಟ್ಮೆಂಟ್ ಶ್ರೀ ಅರವಿಂದರದು. ರೂಢಿ ಅಂದ್ರೆ ಸಾಂಪ್ರದಾಯಿಕವಾಗಿ, ಕನ್ವೆನ್ಷನಲ್. ನಾವೇನು ನೀತಿಶಾಸ್ತ್ರದ ನಿಯಮಗಳನ್ನ, ಎಥಿಕಲ್ ಬೀಯಿಂಗ್, ಯಾಕಂದ್ರೆ ಇಲ್ಲಿವರೆಗೂ ಏನ್ ಮನುಷ್ಯ ಮಾಡಿದ, ಮಾನಸದ ಮೊದಲನೇ ಹಂತಗಳಲ್ಲಿ ಟ್ರಾನ್ಸಿಷನಲ್ ಲಾಸ್ ನಲ್ಲಿ ತನ್ನ ಎಥಿಕಲ್ ಬೀಯಿಂಗ್ ಅನ್ನ ಬೆಳೆಸ್ಕೊಂತ ಬಂದ. ಹೌದಾ? ತನ್ನ ನೈತಿಕ ಮಾರಲ್ ಬೀಯಿಂಗ್ ಅನ್ನ ಬೆಳೆಸ್ತಾ ಬಂದ. ಅದು ನೀತಿಶಾಸ್ತ್ರ ಇನ್ನು ಮೇಲಿನ ಮಟ್ಟ, ಎಥಿಕಲ್ ಬೀಯಿಂಗ್. ಆದ್ರೆ ಈ ಎಥಿಕಲ್ ಬೀಯಿಂಗ್ ಅನ್ನೋದೇ, ಆ ಬೆಳವಣಿಗೆ ಇಲ್ಲಿವರೆಗೆ ಕಂಡುಕೊಂಡಿರುವುದೇ ಅವನ ಬೆಳವಣಿಗೆಗೆ ಅಡ್ಡಗಾಲಾಗ್ತದೆ. ಯಾಕೆಂದ್ರೆ ಅವನು ಮೇಲಿನ ಆಧ್ಯಾತ್ಮದಲ್ಲಿ ಪ್ರವೇಶ ಮಾಡಿಲ್ಲ. ಹಾಗಾಗಿನೇ ಹೇಳಿದ್ದು ಅವನು ಅಲ್ಲೇ ಸುತ್ತಾನೆ ಅಂತ ಒಂದು ಸಣ್ಣ ಶಬ್ದದಲ್ಲಿ ಹೇಳ್ಬಿಟ್ಟಿರುವುದು. ರುಜುವನ್ನು ರುಜು ಎಂಬುದಕ್ಕಾಗಿಯೇ ಪಾಲಿಸಬೇಕಾಗಲಿ, ಯಾವುದೇ ಶಿಕ್ಷೆಯ ಭಯದಿಂದ ಅಲ್ಲ. ಇದು ಕರ್ಮದ ಗತಿಯ ಸುರುಳಿ ಆರೋಹಣದ ಹೊಳಹುವೊಂದನ್ನು ಕೊಡುತ್ತದೆ. ಏನಿದು? ಇದೊಂದು ನಿಯಮ ಹೇಳ್ತದೆ. ಏನು? ಸತ್ಯವನ್ನು ಸತ್ಯಕ್ಕಾಗಿಯೇ ಪಾಲಿಸಬೇಕು. ಇದು ಇನ್ ಶಾರ್ಟ್ ನಮ್ಮ ಕರ್ಮದ ಉನ್ನತಿಗತಿಯೇನು? ಸತ್ಯವನ್ನು ಸತ್ಯಕ್ಕಾಗಿಯೇ ಪಾಲಿಸಬೇಕು. ಅದರಿಂದ ನಿಂಗೆ ಒಳಿತಾಗ್ತದೆ, ಕೆಡುಕಾಗ್ತದೆ, ಸಂಪತ್ತು ಬರ್ತದೆ, ಬಿಡ್ತದೆ, ಕಷ್ಟ ಬರ್ತದೆ, ನೋವುಗಳು, ಇವು ಯಾವನು ಕ್ರೈಟೀರಿಯಾ ಅಲ್ಲ. ಅದಕ್ಕೆ ಶ್ರೀ ಅರವಿಂದರು ಬರೀತಾರೆ, ಒಬ್ಬ ಹರಿಶ್ಚಂದ್ರನು ತನ್ನ ಸತಿಸುತರನ್ನು, ರಾಜ್ಯ ಪ್ರಜೆಗಳನ್ನು ತ್ಯಾಗ ಮಾಡುವುದು ಈ ಸತ್ಯದ ನಿಷ್ಠೆಯಿಂದ ಪದಚ್ಯುತನಾಗಬಾರದೆಂದು. ಒಬ್ಬ ಬೋಧಿಸತ್ವನು ತನ್ನ ದೇಹವನ್ನೇ ಹಸಿದ ಹುಲಿಗೆ ಆಹಾರವಾಗಿಸಲು ಸಿದ್ಧನಾಗುವುದು ಇದರ ಕರೆಯಿಂದಲೇ. ಈ ನೀತಿಶಾಸ್ತ್ರದ ನಿಯಮವು ಯಾವುದೇ ಪ್ರತಿಫಲವನ್ನು ಮಾನವರಿಂದಾಗಲಿ ಕರ್ಮದ ದೇವತೆಗಳಿಂದಲಾಗಲಿ ಬಯಸುವಂತಹುದಲ್ಲ, ಮಾಡಬೇಕಾಗಿರುವ ಕಾರ್ಯ ಎಂಬುದನ್ನಷ್ಟೇ ಅರಿತು ಮಾಡುವಂತಹದು. ಕರ್ತವ್ಯಂ ಕರ್ಮ ಅಂತ ಶ್ರೀ ಅರವಿಂದರು ಭಗವದ್ಗೀತೆಯಿಂದ ಕೊಟೇಶನ್ ಕೊಡ್ತಾರೆ ಸಾಕಷ್ಟು ಬಾರಿ ತಮ್ಮ ಪತ್ರದಲ್ಲಿ. ಇದು ಮಾಡಬೇಕಾಗಿರೋ ಕೆಲಸ. ಅದಕ್ಕೆ ನನಗೆ ಸುಖ ಬರುತ್ತೋ, ಸಂತೋಷ ಬರುತ್ತೋ, ದುಃಖ ಬರುತ್ತೋ ಪ್ರಶ್ನೆ ಅದಲ್ಲವೇ ಅಲ್ಲ. ಯಾಕಂದ್ರೆ ನೀನು ಮೇಲಿನ ಮಟ್ಟಕ್ಕೆ ಬೆಳೆದಿದ್ದೀಯ. ಅದು ನಿನ್ನ ಚಿಂತೆ ಅಲ್ಲ, ನಿನ್ನ ಚಿಂತನೆನೂ ಅಲ್ಲ. ಅದು ಸತ್ಯ ನೀನು ಮುಂದಿದೆ, ನಿನಗೆ ಕಾಣಿಸ್ತಾ ಇದೆ, ಅದನ್ನು ಪಾಲನೆ ಮಾಡಬೇಕು. ಅದು ಇಂಪರೇಟಿವ್. ನಿನ್ನ ಬೆಳೆದ ಸತ್ಯಯ ಇಂಪರೇಟಿವ್, ಮಾನಸದ ಸತ್ಯಯ ಇಂಪರೇಟಿವ್ ಅದು. ಇದು ಕರ್ಮದ ಉನ್ನತ ನಿಯಮ. ಇಂಥ ವ್ಯಕ್ತಿಗೆ ನಾವು ಪಾರಂಪರಿಕ ಕರ್ಮದ ನಿಯಮಗಳನ್ನು ಅಪ್ಲೈ ಮಾಡೋದು ಶುದ್ಧ ತಪ್ಪು. ಸತ್ಯ ಹರಿಶ್ಚಂದ್ರ ಕಷ್ಟ ಬಿದ್ದ, ಹೌದೇ? ಅಪಾರ ಕಷ್ಟಗಳು ಬಿದ್ದ. ನಾವು ಹಿಂದಿನ ಒಂದು ಪಾರಂಪರಿಕ ನಿಯಮನ್ನ ಅಪ್ಲೈ ಮಾಡೋದಾದ್ರೆ ಏನ್ ಹೇಳಬೇಕು? ಅವನು ಹಿಂದಿನ ಜನ್ಮದಲ್ಲಿ ಮಹಾಪಾಪಿಯಾಗಿದ್ದ, ಮಹಾ ದುಷ್ಟ ವ್ಯಕ್ತಿಯಾಗಿದ್ದ. ಹಾಗಾಗಿ ನೋಡು, ರಾಜ್ಯ ಕಳ್ಕೊಂಡ, ಮಗ ಸತ್ ಹೋದ, ಹೆಂಡತಿ ಋಣ ಕಡಿಯೋ ಪರಿಸ್ಥಿತಿ ಬಂತು. ಎಷ್ಟು ಪಾಪಿ ಆಗಿರ್ಬೇಕು ಅಂತೀವಿ, ಹೌದಾ? ಇದು ಶುದ್ಧ ಅಸಂಬದ್ಧತೆ. ಶ್ರೀ ಅರವಿಂದರು ಅದನ್ನು ಹೇಳ್ತಾರೆ. ಹಾಗಾಗಿ ನಾವು ಎಲ್ಲರಿಗೂ ಒಂದೇ ನಿಯಮವನ್ನ ಅನ್ವಯಿಸುವಂಥ ನಮ್ಮ ಪಾರಂಪರಿಕ ಕರ್ಮ ಸಿದ್ಧಾಂತವನ್ನ ತಪ್ಪು ಅಂತ ಶ್ರೀ ಅರವಿಂದರು ತೋರಿಸ್ಕೊಡ್ತಾರೆ. ಅದು ಹಾಗೆ ಇರುವುದಿಲ್ಲ. ಬೆಳೆದಿರುವ ವ್ಯಕ್ತಿ ಕಷ್ಟಗಳನ್ನ ಅನುಭವಿಸುವ ರೀತಿನೇ ಬೇರೆ, ಅದರ ನಿಯಮವೇ ಬೇರೆ. ಇಷ್ಟನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಅದಕ್ಕೆ ಶ್ರೀ ಅರವಿಂದರು ಬರೀತಾರೆ, ನೀತಿಶಾಸ್ತ್ರದ ಈ ಬಗೆಯ ಉನ್ನತ ಅಪರಿಮಿತ ಬೇಡಿಕೆಯು ಜೀವನ ಮತ್ತು ಅಹಂಕಾರವನ್ನು ಭೀತಿಗೊಳಿಸುವಂತಹುದಾಗಿದೆ. ಅದಕ್ಕೆ ಸುಖನೇ ಇಲ್ಲ, ಸಂತೋಷ, ಮತ್ತೆ ಯಾತಕ್ಕಪ್ಪ ಮಾಡೋಕ್ ಹೋಗಿದ್ದಿ? ಯಾಕಪ್ಪ ಸತ್ಯ ಹೇಳ್ಬೇಕಿತ್ತು? ಒಂದ್ ಸುಳ್ಳು ಹೇಳ್ಬಿಟ್ಟಿದ್ರೆ ತಪ್ಸ್ಕೋಬೋದಿತ್ತಲ್ಲಯ್ಯ.
ಇದನ್ನ ತಾನೇ ನಾವು ಪ್ರಾಕ್ಟಿಕಲ್ ಲೆವೆಲ್ನಲ್ಲಿ ಕೇಳುವಂತಹ ಪ್ರಶ್ನೆ ಇದು. ಭೈರಪ್ಪನವರ ಒಂದು ಕಾದಂಬರಿಯಲ್ಲೂ ಬರುತ್ತೆ. ಸಾವಿತ್ರಿ ಅನ್ನೋ ಒಂದು ಕ್ಯಾರೆಕ್ಟರ್ ಮೇನ್ ಬರ್ತಾಳೆ. ಅವರ ಅಪ್ಪ ಒಬ್ಬ ಸತ್ಯವಾದಿ, ಆದ್ರೂ ಅವನು ಒಂದು ಕೋರ್ಟ್ನಲ್ಲಿ ಸುಳ್ಳು ಹೇಳುವ ಪರಿಸ್ಥಿತಿ ಬರ್ತದೆ. ಐ ಡೋಂಟ್ ರಿಮೆಂಬರ್ ಆ ಕಾದಂಬರಿ ಹೆಸರೇನು ಅಂತ. ಮತ್ತ ಭೈರಪ್ಪನವ್ರು ಅಷ್ಟಕ್ಕೆ ಯಾಕೆ ನಿಲ್ಸಿದ್ರು ಅದನ್ನ? ಇದು ಪ್ರಶ್ನೆ. ಜೀವನದ ಒತ್ತಡಗಳೇನಿರ್ತವೆ ಅದನ್ನೇ ದೊಡ್ಡ ಬಾಳ್ವೆಯ ಬೆಳಕು ಅಂತ ತಿಳಿದವರು ಅಲ್ಲಿ ಅಪಾರವಾಗಿ ಎಡವುತ್ತಾರೆ. ಅದನ್ನ ನಾನು ಪಾಯಿಂಟ್ ಔಟ್ ಮಾಡಬಯಸೋದು. ಎನಿವೆ, ಆ ಕಾದಂಬರಿ ಓದ್ರಿ, ನಂತರ ಈ ಕರ್ಮದ ನಿಯಮ ಮುಂದಿಟ್ಕೊಡ್ರಿ ಶ್ರೀ ಅರವಿಂದ್ರದು, ನಿಮಗೆ ತಿಳಿಯಾಗ್ತದೆ ನಾನು ಏನ್ ಹೇಳಬಯಸ್ತೇನೆ ಅಂತ. ಅದಕ್ಕೆ ಶ್ರೀ ಅರವಿಂದರು ಅದು ಯಾವುದೇ ಸುಖಕರ ಸ್ವೇಚ್ಛೆಯನ್ನು, ಅಹಂಕಾರ ಮತ್ತು ಸದ್ಗುಣಗಳ ನಡುವೆ ಹೊಂದಾಣಿಕೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಎಂಬುದಕ್ಕೆ ಇದು ಉನ್ನತ ಆದರ್ಶ ಮಾನಸಕ್ಕೂ ವಿಶ್ವಾಸಾರ್ಹವಾಗುವುದಿಲ್ಲ. ನೀತಿಶಾಸ್ತ್ರದ ಸತ್ತೆಯೊಂದು ಹೊರಗಿನ ಯಾವುದೇ ಯಾಂತ್ರಿಕ ಅಥವಾ ಅವೈಯಕ್ತಿಕ ನಿಯಮವನ್ನು ಅಥವಾ ಯಾವುದೇ ದೇವತೆ ಅಥವಾ ಪ್ರವಾದಿಯ ಕಟ್ಟಳೆಯನ್ನು ಪಾಲಿಸುವುದಿಲ್ಲ. ಅದರ ಆಂತರಿಕ ಸತ್ತೆಯ ವಿಕಾಸಕ್ಕೆ ಇಂಬಾಗುವ ಸಂಗತಿಯ ಹೊರತು ಅದು ಯಾವುದರಿಂದಲೂ ತನ್ನನ್ನು ಬಂಧಿಸಿಕೊಳ್ಳುವುದಿಲ್ಲ. ಇದು ಅದರ ಡೆವಲಪ್ಮೆಂಟ್. ಇದೇ ಕರ್ಮದ ಉನ್ನತ ನಿಯಮ. ಅದಕ್ಕೆ ಶ್ರೀ ಅರವಿಂದ್ರ ಹೇಳ್ತಾರೆ, ಈ ನಿಯಮದ ಕಟ್ಟಾಜ್ಞೆಯ ಹಿರಿಮೆಯ ಮುಂದೆ ಪ್ರಾಣಿಕ ಸತ್ಯ ಮತ್ತು ಪ್ರಾಯೋಗಿಕ ತರ್ಕಗಳು ತಲೆಬಾಗಬೇಕಾಗುತ್ತವೆ. ಏಕೆಂದರೆ ಆ ಕಟ್ಟಾಜ್ಞೆಯು ದಿವ್ಯತೆ ಮತ್ತು ಅನಂತದಿಂದ ನೇರವಾಗಿ ಬಂದುದೆಂಬುದನ್ನು ಅವು ಅರಿಯುತ್ತವೆ. ಹಾಗಾಗಿನೇ ಅಷ್ಟು ಕಷ್ಟ ಬಿದ್ರೂ ನಾವು ಸತ್ಯ ಹರಿಶ್ಚಂದ್ರನ ಕೊನೆಗಾಲಕ್ಕೆ ಯಾರು ಬಗ್ಬೇಕಾಯ್ತು? ಈ ರೀತಿ ಅಟ್ಲೀಸ್ಟ್ ಕಥೆಯಲ್ಲಿ ಬರೋ ಹಂಗೆ ಆ ಕಷ್ಟ ಪರಂಪರೆಯನ್ನ ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡಿರುವಂಥ ವಿಶ್ವಾಮಿತ್ರನೇ ಬಾಗಬೇಕಾಗ್ತದೆ. ಋಷಿ, ಹೌದಾ? ನಮ್ಗೆಲ್ಲ ಗೊತ್ತಿದೆ ವಿಶ್ವಾಮಿತ್ರ ಯಾರು ಅಂತ. ಅವನೇ ತನ್ನ ಸೋಲು ಒಪ್ಕೋಬೇಕಾಗ್ತದೆ. ಇದು ಆ ನಿಯಮದ ಹಿರಿಮೆ. ಕರ್ಮದ ಉನ್ನತ ನಿಯಮದ ಹೊಳಹನ್ನು ನಾವು ಇಲ್ಲಿ ಪಡೆಯುತ್ತೇವೆ. ಊರ್ಜೆಯ ಮುಂದಿಡುವಿಕೆ ಮತ್ತು ವಾಪಸಾತಿ. ಮಾನವನ ಆಧ್ಯಾತ್ಮಿಕ ವಿಕಾಸದ ನಿಯಮವೇ ಆತ್ಯಂತಿಕವಾಗಿ ಗುಟ್ಟಾಗಿ ಎಲ್ಲ ಕರ್ಮದ ನಿಯಮವೂ ಆಗಿರುತ್ತದೆ. ಇದು ನಿಜವಾದ ನಿಯಮ. ನನ್ನ ಬೆಳವಣಿಗೆಗೆ ನನ್ನ ಕರ್ಮ ಸಹಾಯ ಮಾಡಬೇಕು, ಅದರ ಮೂಲಕ ನಾನು ಬೆಳಿಬೇಕು. ಅದು ಯಾವ ನಿಯಮವನ್ನು ತೋರಿಸ್ತದೋ ಅದನ್ನು ಕರ್ತವ್ಯ ಅಂತ ಪಾಲನೆ ಮಾಡಬೇಕೇ ಹೊರತು ಅದರಿಂದ ನನಗೆ ಏನು ರಿಟರ್ನ್ ಬರ್ತದೆ, ಇದು ಒಳ್ಳೇದಾಗತ್ತಾ, ನಾನು 10 ರೂಪಾಯಿ ಹಾಕಿದ್ರೆ 20 ರೂಪಾಯಿ ವಾಪಸ್ ಬರ್ತದ ಅಂತ ತಿಳಿಯೋ ವ್ಯಾಪಾರಿ ಮನೋಭಾವ ಅಲ್ಲ. ಇದು ಕರ್ಮದ ಉನ್ನತ ನಿಯಮ. ಇಟ್ ಈಸ್ ನಾಟ್ ಬಾದರ್ಡ್ ಅಬೌಟ್ ದ ರಿಟರ್ನ್ಸ್. ಕರ್ಮದ ದೇವತೆಗಳು ಕೊಡುವ ಸುಖ ದುಃಖಗಳು ಎರಡೂ ಅದಕ್ಕೆ ಅಷ್ಟು ಮುಖ್ಯ ಅಲ್ಲ. ಸದ್ಗುಣಗಳ ಕಾರ್ಯದ ನಿಜ ವಾಪಸಾತಿಯು ಅವನ ರುಜುವಿನ ಜೀವದ, ನ್ಯಾಯದ ಜೀವದ, ಪ್ರೇಮದ ಜೀವದ, ಸತ್ಯದ ಜೀವದ, ಧೈರ್ಯದ ಜೀವದ ಅರಳುವಿಕೆಯಲ್ಲಿದೆ. ಇದರಿಂದ ಅವನ ನಿಜವಾದ ರಿಟರ್ನ್ ಏನು? ರಿಟರ್ನ್ ಖಂಡಿತ ಇದೆ. ಉನ್ನತ ನಿಯಮವನ್ನು ಪಾಲನೆ ಮಾಡಿದ್ರೆ ನಿನಗೆ ಉನ್ನತವಾದ್ರೆ ಆ ಮಟ್ಟದಲ್ಲಿ ಇರ್ತದೆ, ಕೆಳಗಿನ ಮಟ್ಟದಲ್ಲ. ಇವೆರಡು ಮಿಕ್ಸಪ್ ಮಾಡಬಾರದು ನಾವು. ಅದೇನು? ನಿನ್ನ ಜೀವದ ಬೆಳವಣಿಗೆ ಆಗ್ತದೆ, ನಿನ್ನ ಗುಡ್ ಅದರಲ್ಲಿ ಬೆಳವಣಿಗೆ ಆಗ್ತದೆ, ನ್ಯಾಯ, ಪ್ರೇಮ. ಇದೇ ತಾನೇ ಮನುಷ್ಯನ ಉನ್ನತ ಬೆಳವಣಿಗೆ. ಅಂದ್ರೆ ಈ ವಿಭಾವನೆಗಳು ಅಥವಾ ಈ ಕ್ಷೇತ್ರಗಳಲ್ಲಿ ಅವನು ಬೆಳೆಯುವುದು. ಆ ಮಟ್ಟಕ್ಕೆ ಬೆಳೆದಿರೋನು ಮುಂದೆ ನಾವು ನೋಡ್ತೀವಿ ಈ ಕರ್ಮದ ನಿಯಮಗಳು, ಭೌತಿಕ ಮತ್ತು ಪ್ರಾಣಿಕದ ನಿಯಮಗಳು ತಲೆಬಾಗುತ್ತವೆ. ಅದನ್ನು ನಾವು ಉಲ್ಲಂಘಿಸಲಾರವು. ಕೆಡುಕಿನ ಕಾರ್ಯದ ನಿಜ ವಾಪಸಾತಿಯು ಅವನ ಜೀವದ ಅಸ್ಪಷ್ಟತೆ, ದಾರಿದ್ರ್ಯ,
ಕಾಂತಿಗುಂದುವಿಕೆಯಲ್ಲಿದೆ. ಹಾಗಾಗಿನೇ ಅವನು ಅರಿತುಕೊಂಡು ಇಂಥ ಒಂದು ದುಷ್ಟ ಕೆಲಸವನ್ನು ಮಾಡೋದಿಲ್ಲ. ಪೊಲೀಸರಿದ್ದಾರೆ ಅಂತಲ್ಲ, ನನಗೆ ಶಿಕ್ಷೆ ಬರ್ತದೆ ಅನ್ನೋ ಭಯದಿಂದಲ್ಲ, ಅದು ಮಾಡಬಾರದು, ನಾನು ತಪ್ಪೋದು. ಇದು ಇಂಪರೇಟಿವ್, ಒಳಗಿನಿಂದ ಬರಬೇಕದು. ಅವನ ಜೀವದ ಮಟ್ಟದಿಂದ ಒಂದು ಇಂಪರೇಟಿವ್, ಒಂದು ಆಜ್ಞಾರ್ಥಕ ಒತ್ತಾಯ ಬರಬೇಕು. ಅದು ಅವನ ಬೆಳವಣಿಗೆ. ಆ ನಿಯಮ ಅವನು ಒಳಗಿಂದ ಇರಬೇಕು. ಅದೇ ಅವನ ನಿಜವಾದ ಬೆಳವಣಿಗೆ. ಅದೇ ಈ ಕರ್ಮದ ವಾಪಾಸಾತಿ. ಅಂತಹ ಜೀವಕ್ಕೆ ಇಲ್ಲಿ ಒಂದು ಸುಂದರವಾದ ಇನ್ನೊಂದು ಸೆಂಟೆನ್ಸ್ ಹೇಳ್ತಾರೆ ಶ್ರೀ ಅರವಿಂದರು. ನೀತಿಶಾಸ್ತ್ರದ ಜೀವವು ನೋವು ನರಳಿಕೆಗಳನ್ನು ಒಪ್ಪಿಕೊಳ್ಳುವುದು ತನ್ನ ಪಾಪಗಳಿಗೆ ಶಿಕ್ಷೆ ಎಂಬುದಾಗಿ ಅಲ್ಲ, ಆದರೆ ತನ್ನ ಬೆಳವಣಿಗೆಯ ಪರೀಕ್ಷೆಯ ಒಂದು ಸುಯೋಗವೆಂಬುದಕ್ಕಾಗಿ. ಅಂದ್ರೆ ಅದು ಎಷ್ಟೊಂದು ಡೇರಿಂಗ್, ಧೈರ್ಯಶಾಲಿ ಆಗಿದೆ ಅಂದ್ರೆ ಅದು ತಾನೇ ಪ್ರಯೋಗಗಳನ್ನ ಮಾಡ್ತದೆ, ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಶುರು ಮಾಡ್ತದೆ ಜೀವನದೊಂದಿಗೆ. ಹೀಗೆ ಮಾಡಿದ್ರೆ ಏನಾಗ್ತದೆ ನೋಡುವ. ಇದು ಒಂದು ಕ್ಷಾತ್ರ ಅಂಶ ಅದರಲ್ಲಿ. ಚಿವ್ಯಾಲ್ರಸ್ ಅಂತಾರೆ ಇಂಗ್ಲಿಷ್ನಲ್ಲಿ. ಆ ಗುಣ, ಒಂದು ಧೈರ್ಯವಂತಿಕೆ, ವೀರತ್ವ ಅಂತವೆ. ಅಂತಹ ಜೀವಕ್ಕೆ ಪ್ರಪಂಚದ ನೈತಿಕ ಪ್ರಾಣಿಕ ವಿವರಣೆಗಳು ಅರ್ಥಹೀನವಾಗುತ್ತವೆ. ಏಕೆಂದರೆ ಅದು ಕರ್ಮದ ಸೀಮೆಯ ಸರಹದ್ದಿನ ಆಚೆಗೆ ಸಾಗಿಬಿಟ್ಟಿರುತ್ತದೆ. ಕರ್ಮದ ನಿಯಮವನ್ನು ಮೀರಿ, ಸಾಮಾನ್ಯ ಕರ್ಮದ ನಿಯಮವನ್ನು ಮೀರಿ ಅವನು ಉನ್ನತ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ಈ ಸಾಮಾನ್ಯ ಕರ್ಮದ ನಿಯಮಗಳನ್ನ ಅನ್ವಯಿಸಿ ಟೀಕೆ ಮಾಡೋದು, ವಿಮರ್ಶೆ ಮಾಡೋದು ಶುದ್ಧ ತಪ್ಪು. ಇದು ಕರ್ಮದ ಉನ್ನತ ನಿಯಮ. ಹೀಗೆ ಇಷ್ಟೇನಾ ಪ್ರಶ್ನೆ? ಇದಿಷ್ಟೇ ಅಲ್ಲ, ಇನ್ನೂ ಒಂದು ನಿಯಮ ಇದೆ ಅಂತಾರೆ ಶ್ರೀ ಅರವಿಂದರು. ಈ ಕರ್ಮದ ಪಾಲನೆಯನ್ನ ಮನುಷ್ಯ ತನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊತಾನೆ ಅಂದ್ರೆ ಅದಕ್ಕೆ ಇನ್ನೂ ಒಂದು ಹಂತ ಇದೆ. ಜೀವದ ಹಂತ ಅಂತ ಆಲ್ರೆಡಿ ನಾವು ಸೂಕ್ಷ್ಮವಾಗಿ ಹೇಳಿದ್ವಿ. ಅದಕ್ಕೆ ಶ್ರೀ ಅರವಿಂದರು ದ ಹೈಯರ್ ಲೈನ್ಸ್ ಆಫ್ ಟ್ರುತ್ ಅಂತಾರೆ, ಸತ್ಯದ ಉನ್ನತ ಗತಿ. ಇದು ಏನು? ಇದನ್ನು ಸ್ವಲ್ಪ ನೋಡುವ. ನೀತಿಶಾಸ್ತ್ರದ ಸತ್ಯಯ ಒತ್ತಾಯ ಒಂದೇ ನಮ್ಮ ಮೇಲೆ ಅನಂತದ ಬೇಡಿಕೆ ಎಂಬುದು, ಅಥವಾ ಅದನ್ನೊಂದೇ ಕರ್ಮದ ಉನ್ನತ ನಿಯಮವೆಂದು ಬಗೆಯುವುದು ಅತಿ ದೊಡ್ಡ ಪ್ರಮಾದವಾಗುತ್ತದೆ. ಎಥಿಕಲ್ ಬೀಯಿಂಗ್ ಖಂಡಿತವಾಗಿ ಅವನ್ನ ಬೆಳೆಸಬೇಕು. ಅದಕ್ಕಿಂತ ಕೆಳಗಡೆ ಇರುವಂಥದ್ದು ನಮ್ಮ ಮಾರಲ್ ಬೀಯಿಂಗ್. ಇವನಿಗಿಂತಲೂ ಮತ್ತೆ ಇನ್ನು ಎಥಿಕಲ್ ಬೀಯಿಂಗ್ ಅಂತ ಇನ್ನೂ ಮೇಲಿನ ಮಟ್ಟದಲ್ಲಿ ಇನ್ನೊಂದಿದೆ. ಏನದು? ಭಾರತೀಯ ಚಿಂತಕರು ನೀತಿಶಾಸ್ತ್ರಕ್ಕೆ ಪ್ರಥಮ ಮಣೆ ಹಾಕಿದರು. ಕೇವಲ ಜ್ಞಾನ, ಇಚ್ಛೆಯ ಅಮಲ ಅವೈಯಕ್ತಿಕತೆ, ದಿವ್ಯ ಪ್ರೇಮ, ಆನಂದದ ಉತ್ಕರ್ಷ, ಚೈತ್ಯದ ಏಕಾಗ್ರತೆ, ಈ ಎಲ್ಲವುಗಳನ್ನು ಪರಾತ್ಪರದ ಜೀವದ ಮೇಲಿನ ಒತ್ತಾಯದಲ್ಲಿ ಸೇರಿಸಿದರು. ನಿಜದಲ್ಲಿ ಈ ಎಲ್ಲವುಗಳ ಉನ್ನತೀಕರಣದಿಂದ ಭಗವಂತನನ್ನು ಸಮಗ್ರವಾಗಿ ಸಮಾಸಾಧನ ಮಾಡುವುದೇ ಮಾನವ ಪ್ರಕೃತಿಯ ಅತ್ಯುನ್ನತ ನಿಯಮವಾಗಿದೆ. ಕೊನೆಯಲ್ಲ ಕರ್ಮದ್ದೇನು? ಇದನ್ನೇ ಶ್ರೀ ಅರವಿಂದರು ಹೇಳ್ತಾರೆ. ಏನಿದೆ ಇದು? ಹಿ ಹ್ಯಾಸ್ ಟು ಗ್ರೋ. ನಿಜದಲ್ಲಿ ಉನ್ನತಿ ಈ ಎಲ್ಲವುಗಳು ಏನಿದೆ, ನಿಯಮ, ಜ್ಞಾನ, ಅವೈಯಕ್ತಿಕತೆ, ದಿವ್ಯ ಪ್ರೇಮ, ಈ ಎಲ್ಲದರ ಮೂಲಕನು ಸಮಾಸಾಧನ, ಹಿ ಹ್ಯಾಸ್ ಟು ಪೊಸೆಸ್ ಅಂಡ್ he has to come to the imperative law of the soul. ಅದು ಅವನ ಅತ್ಯಂತ ಹಿರಿಮೆ ಆರ್ ದ ಲಾಸ್ಟ್ ಸ್ಟೇಜ್ ಆಫ್ ಹಿಸ್ ಡೆವಲಪ್ಮೆಂಟ್. ಜೀವನದ ಮೂಲಭೂತ ಸಂಚಲನೆಯು ಯಾವುದೇ ಅಪ್ಪಟ ನೀತಿಶಾಸ್ತ್ರದ ಒತ್ತಾಯವನ್ನು ಮನ್ನಿಸುವುದಿಲ್ಲ. ಅದರ ನೇರ ಒತ್ತಾಯವೆಂದರೆ ಪ್ರತಿ ಸತ್ತೆಯು ತನ್ನ ಒಳಗಿನ ಸ್ವತೆಯಂತೆ, ಸ್ವಭಾವದಂತೆ ತನ್ನ ಜೀವನವನ್ನು ಸಮರ್ಥಿಸಿಕೊಳ್ಳಬೇಕೆನ್ನುವುದು. ಇಲ್ಲಿ ಮೊದಲನೇ ಬಾರಿಗೆ ಬರುತ್ತೆ ಸ್ವಭಾವ.
ಸತ್ತೆಯ ಸ್ವಭಾವ ಅದು ನಿಜವಾದ ಹೈಯೆಸ್ಟ್ ಇಂಪರೇಟಿವ್ ಅಂದ್ರೆ ಸತ್ತೆಯ ಸ್ವಭಾವ, ಅದು ಜೀವದ ಗುಣ. ಅದನ್ನ ಜೀವವು ಪೃಥ್ವಿಯಲ್ಲಿ ಬಂದು ಇಂಪ್ಲಿಮೆಂಟ್ ಮಾಡಿ ಅದು ಹೇಗೆ ಕಾರ್ಯಗತ ಆಗ್ತದೆ ಅಂತ ನೋಡ್ಬೇಕಂತದೆ. ನಿಜವಾಗ್ಲೂ ಜೀವದ ಒಂದು ಭೂಮಿ ಮೇಲೆ ಬರುವುದರ ಕಾರಣವೇ ಅದು. ಹಾಗಾಗಿ ಅದರ ಹೈಯೆಸ್ಟ್ ಲಾ ಈಸ್ ದಿಸ್. ಅದಕ್ಕೆ ಶ್ರೀ ಅರವಿಂದರು ಏನಂತಾರೆ, ತಾರ್ಕಿಕತೆಯು ಒಂದು ನೈತಿಕ ನಿಯಮವನ್ನು ಸಾಮಾನ್ಯೀಕರಿಸಿ ಅದಕ್ಕೆ ಮಾನವನು ವಿಧೇಯನಾಗಿರಬೇಕಾದುದಾಗಿ ಮುಂದಿರಿಸುತ್ತದೆ. ಅದು ಸ್ವನಿಯಂತ್ರಣ, ನ್ಯಾಯ, ಸದಾಚಾರಗಳನ್ನು ಹೇಳುವುದಾಗಲಿ ಸತ್ಯದ ನಿಯಮವನ್ನಲ್ಲ. ಆದರ್ಶ ಮಾನಸವು ಅಂದ್ರೆ ಐಡಿಯಲ್ ಮೈಂಡ್ ಈ ಮೇಲ್ಮೈನ ನೈತಿಕ ಅರಿವಿನಲ್ಲಿ ಅಪ್ಪಟ ನೀತಿಶಾಸ್ತ್ರದ ಆಜ್ಞಾರ್ಥಕತೆಯ ಅಂತರ್ಬೋಧೆಯನ್ನು ತರುತ್ತದೆ. ನೀತಿಶಾಸ್ತ್ರ ನಿಯಮಕ್ಕೆ ಪ್ರಥಮ ಆದ್ಯತೆಯನ್ನು ನೀಡುತ್ತದೆ. ಮಾನವನು ಆದರ್ಶವಾದವನ್ನು ಕಾರ್ಯಕ್ಕೆ ಸಂಬಂಧಗಳಿಗೆ ಅನ್ವಯಿಸಲು ಅದು ಒತ್ತಾಯಿಸುತ್ತದೆ. ಈ ಎಲ್ಲವೂ ಏನು? ಜೀವದ ಇಂಪರೇಟಿವ್ಸ್ ಇವು. ಅವನ್ನ ನೀನು ಬದುಕಿನಲ್ಲಿ ಇಂಪ್ಲಿಮೆಂಟ್ ಮಾಡಿ ನೋಡು. ಅವುಗಳ ಸಾಧಕ ಬಾಧಕಗಳನ್ನ ಫೇಸ್ ಮಾಡು. ಬದುಕಿನಿಂದ ಓಡಿ ಹೋಗುವುದು ಅಲ್ಲ ಅಂತ ನಾವು ಶ್ರೀಮಾತಾ ಅರವಿಂದರ ಯೋಗದಲ್ಲಿ ಸಾಕಷ್ಟು ಸಾರಿ ಓದಿದ್ದೇವೆ. ಕರ್ಮ ಏನು? ಆ ಒಂದು ತನ್ನ ಜೀವದ ಇಂಪರೇಟಿವ್ಸ್ ನ ರಿಯಲೈಸ್ ಮಾಡ್ಲಿಕ್ಕೆ, ಬದುಕಿನಲ್ಲಿ ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ ಅದರ ಸಾಧನ ಏನು? ಕರ್ಮ. ಕರ್ಮದ ಮೂಲಕನೇ ಅವನು ಸಾಕ್ಷಾತ್ಕರಿಸ್ಕೋಬೇಕು. ಹಾಗಾಗಿನೇ ಈ ನಿಯಮ ಏನಿದೆ, ಶ್ರೀ ಅರವಿಂದರು ಬರೀತಾರೆ ಇಲ್ಲಿ, ಮಾನವನ ಸಹಜ ಗುಣ ಕೇವಲ ನೈತಿಕ ಕ್ಷೇತ್ರವೊಂದರಲ್ಲಿ ಮಾತ್ರವಲ್ಲದೆ ಸೌಂದರ್ಯದಲ್ಲಿ, ಭಾವನಾತ್ಮಕತೆಯಲ್ಲಿ, ಜ್ಞಾನ ಪಿಪಾಸೆಯಲ್ಲಿಯೂ ಇರುವುದಾಗಿ ಬೆಳೆಯುತ್ತಿರುವ ತಾರ್ಕಿಕತೆಯು ಅವುಗಳ ವಿಕಾಸದ ಕಾಳಜಿಯನ್ನು ವಹಿಸಿ ಅವುಗಳ ರುಜು ನಿಯಮವನ್ನು ಶೋಧಿಸಬಯಸುತ್ತದೆ. ನಮಗನ್ಸತ್ತೆ ಈ ರೀತಿ ತಿಳಿಯೋದು, ಉದಾಹರಣೆಗೆ ಜ್ಞಾನ, ರೈಟ್, ಸತ್ಯದ ತೃಷ್ಣೆ, ನಮ್ಮ ಬೌದ್ಧಿಕ ಒಂದು ತಿಳಿಯುವಿಕೆ, ಇವುಗಳಿಗೂ ಅಧ್ಯಾತ್ಮಕ್ಕೂ ಏನಾದರೂ ಸಂಬಂಧ ಇದೆಯಾ? ಆಶ್ಚರ್ಯಕರವಾಗಿ ನಾನು ಇದನ್ನು ಓದುವಾಗೆ ಶ್ರೀ ಅರವಿಂದರು ಸತ್ಯ ಹರಿಶ್ಚಂದ್ರನನ್ನ ಈ ಹಿಂದೆ ನೋಡಿದ್ವಿ, ಹೈಯರ್ ಲೈನ್ಸ್ ಆಫ್ ಕರ್ಮ, ಆ ಮಟ್ಟದಲ್ಲಿ ಇಟ್ರೆ ಸತ್ಯದ ಅನ್ವೇಷಕನಾಗಿರುವಂತ ಗಿಯೋರ್ಡನೋ ಬ್ರೂನೋ ಅನ್ನೋನ್ನ ಈ ಉನ್ನತ ಮಟ್ಟ ಸತ್ಯದ ಉನ್ನತ ಗತಿಯಲ್ಲಿಡ್ತಾರೆ. ನನಗೆ ಬಹಳ ಆಶ್ಚರ್ಯ ಆಯ್ತು. ನೋಡುವ ಯಾಕೆ ಅಂತ. ಮಾನವನ ಉನ್ನತ ಮಾನಸವು ಒಳಿತನ್ನೊಂದೇ ಅಲ್ಲ, ಸತ್ಯ ಮತ್ತು ಜ್ಞಾನವನ್ನು ಅರಸುತ್ತದೆ. ಹೌದಿಲ್ಲ? ಮನುಷ್ಯನ ಒಂದು ಲೀಜರ್ ಟೈಮ್ ಯಾವಾಗ ಮಾನಸಕ್ಕೆ ದೊರೀತು ಅಂದ್ರೆ ಏನ್ ಮಾಡ್ತದೆ? ಜ್ಞಾನ ಪಿಪಾಸು ಆಗ್ತದೆ. ಜ್ಞಾನವನ್ನು ಅರಿಸಿಕೊಂಡು, ಜ್ಞಾನ ಅಂದ್ರೆ ಲೈಬ್ರರಿಲಿ ಪುಸ್ತಕ ಓದೋದು ಅಂತ ಅಲ್ಲ, ಅಸ್ತಿತ್ವದ ನಿಯಮಗಳ ಶೋಧ ಮಾಡೋದು, ನಾನು ಅನ್ನೋದರ ಮೂಲ ಎಲ್ಲಿ ಅಂತ ತಿಳಿಯೋದು. ಅಂದ್ರೆ ಅಧ್ಯಾತ್ಮ ಅಂತ ಆಲ್ರೆಡಿ ನೋಡಿದ್ದೀವಿ ನಾವು. ಇದೇ ಅಧ್ಯಾತ್ಮ. ಆ ಶೋಧ ಮಾನವನಿಗೆ ನೀತಿಶಾಸ್ತ್ರದ ಸತ್ಯ ಇರುವಂತೆ ಬೌದ್ಧಿಕ ಸತ್ಯಯೂ ಇದೆ. ತಿಳಿಯುವ ಇಚ್ಛೆ, ಸತ್ಯದ ತೃಷ್ಣೆಗಳು ಒಳಿತಿನಷ್ಟೇ ದಿವ್ಯವಾದವುಗಳು. ಬಹುಶಃ ಈ ಒಂದು ನಿಯಮವನ್ನ, ಈ ಹೇಳಿಕೆಯನ್ನ ಬೇರೆ ಯಾರು ತಾತ್ವಿಕರಾಗ್ಲಿ ಬರಹಗಾರರು ಕೊಟ್ಟಿದ್ದು ನಾನು ಕಂಡಿಲ್ಲ. ಇನ್ನೊಮ್ಮೆ ಓದ್ತೇನೆ. ತಿಳಿಯುವ ಇಚ್ಛೆ, ಸತ್ಯದ ತೃಷ್ಣೆಗಳು ಒಳಿತಿನಷ್ಟೇ ದಿವ್ಯವಾದವುಗಳು. ಗುಡ್ ಅಂತೇನಂತೀವಿ, ಶುಭ, ಶಿವ.
ಅದರಷ್ಟೇನೆ ಇವು ದಿವ್ಯವಾದವು. ದೇ ಆರ್ ಡಿವೈನ್ ಅಂತಾರೆ ಶ್ರೀ ಅರವಿಂದರು. ಜ್ಞಾನದ ಅನ್ವೇಷಣೆಯು ಒಳಿತಿನ ಅನ್ವೇಷಣೆಯಂತೆ ಅದೇ ಗತಿ ಮತ್ತು ಊರ್ಜೆಯ ವಿಕಾಸದ ಹಂತಗಳನ್ನು ಹಾಯುತ್ತದೆ. ಇಟ್ ಗೋಸ್ ಥ್ರೂ ದ್ಯಾಟ್. ಮೊದಲು ಜೀವನ ಪ್ರಜ್ಞೆಯು ತನ್ನನ್ನು ತಾನೇ ಅರಸುತ್ತಾ ಜೀವನದ ಸಂಚಲನೆಗಳ, ಕಾರ್ಯಗಳ, ಪರಿಸರದ ನಿಗದಿತ ನಿಯಮಗಳ ಅರಿವನ್ನು ಹೊಂದುತ್ತದೆ ಮತ್ತು ಅದರಿಂದ ವಿಶಾಲವಾಗುತ್ತದೆ. ಮಾನವನಲ್ಲಿ ಚಿಂತನಾ ಇಚ್ಛೆಯೇ, ಥಿಂಕಿಂಗ್ ವಿಲ್, ಗುರುತರ ಸಾಮರ್ಥ್ಯವಾಗಿದ್ದು ತಾನು ಬೆಳೆದಂತೆ ಉಳಿದವುಗಳನ್ನು ಬೆಳೆಸುತ್ತಾ ಪರಿಪೂರ್ಣತೆಯತ್ತ ಕೊಂಡೊಯ್ಯುತ್ತದೆ. ಇದು ಇನ್ನು ಫರ್ದರ್ ಡೆವಲಪ್ಮೆಂಟ್. ಈ ಥಿಂಕಿಂಗ್ ವಿಲ್, ಚಿಂತನೆಯನ್ನ ಒಂದು ಸತ್ಯದ ಅನ್ವೇಷಣೆಗೆ ಮಾಡಬೇಕು. ಇದನ್ನು ಯಾರು ಮಾಡ್ತಾರೆ ಸಮಾಜದಲ್ಲಿ? ನಾವು ಸಾಮಾನ್ಯವಾಗಿ ನೋಡುವ ಒಬ್ಬ ವಿಜ್ಞಾನಿ, ಹೌದೇ, ಒಬ್ಬ ಸೀರಿಯಸ್ ತಾತ್ವಿಕ ಚಿಂತಕ ಮತ್ತು ಒಬ್ಬ ಯೋಗಿ ಅಥವಾ ಅಧ್ಯಾತ್ಮದಲ್ಲಿ ತೊಡಗಿಸಿಕೊಂಡಿರೋನು ಪ್ರಾಕ್ಟಿಕಲಿ. ಇವರು ನಿಜವಾದ ಒಂದು ಸಮಾಜದ ಒಂದು ಅತ್ಯುನ್ನತ ಮಟ್ಟದ ಬೆಳೆದ ಜೀವಿಗಳು ಅಂದ್ರೆ ಇವರು. ವಿಜ್ಞಾನಿನ ಸೇರಿಸಿದ್ದಾರೆ ಶ್ರೀ ಅರವಿಂದ್ ಅದರಲ್ಲಿ. ಮಾನಸವು ಮೊದಲು ಪ್ರಾಯೋಗಿಕ ಅನುಭವಕ್ಕಾಗಿ ದುಡಿದರೂ ಅದು ವಿಕಸಿಸಿ ಬುದ್ಧಿಯ ಮುಕ್ತ ಉಪಯೋಗವನ್ನು ಮಾಡುತ್ತದೆ. ಪ್ರಪಂಚದ ಊರ್ಜೆಯ ವಾಪಸಾತಿಯ ನಿಯಮವು ನೈತಿಕ ರುಜುವಿಗಿಂತ ಜ್ಞಾನದ ಕ್ಷೇತ್ರದಲ್ಲಿ ಹೆಚ್ಚು ಮೂರ್ತ ಫಲಿತಗಳನ್ನು ಕೊಡುವುದನ್ನು ನಾವು ನೋಡಬಹುದು. ಹೌದಾ? ಜ್ಞಾನ, ಈವನ್ ಸೈಂಟಿಫಿಕ್ ಜ್ಞಾನ, ಅದರ ಫಲಿತಗಳನ್ನ ತಕ್ಷಣವೇ ನೋಡ್ತೇವೆ ನಾವು. ಹೌದಾ? ಒಂದು ಇನ್ವೆನ್ಷನ್ ಮಾಡಿದ್ರು ಹೊಸ ಸಂಗತಿಯನ್ನ, ಎಲೆಕ್ಟ್ರಾನಿಕ್ಸ್ ನಲ್ಲೋ ಇದು 5-6 ವರ್ಷದಲ್ಲಿ ಅಂತ ಒಂದು ಗ್ಯಾಜೆಟ್ ನಾವು ಬಂದು ಮಾರ್ಕೆಟಿಗೆ ಬಂದಿರ್ತದೆ. ಅದರ ಅಪ್ಲಿಕೇಶನ್ ನೋಡ್ತೇವೆ ನಾವು. ಹೌದಾ? ಅದಕ್ಕೆ ಶ್ರೀ ಅರವಿಂದ್ರ ಅಂತಾರೆ, ಜೀವನದ ದಕ್ಷತೆ ಮತ್ತು ಯಶಸ್ಸುಗಳ ಶಕ್ತಿಯು ಜ್ಞಾನವೇ ಆಗಿದೆ ಎಂದು ಖಚಿತವಾಗಿ ಹೇಳಬಹುದು. ಜಡ ಪ್ರಪಂಚದಲ್ಲಿ ಬುದ್ಧಿಶಕ್ತಿಯು ನೈತಿಕ ರುಜುವಿಗಿಂತ ತನ್ನನ್ನು ಪ್ರಾಣಿಕ ಮತ್ತು ಭೌತಿಕ ನರಳಿಕೆಗಳಿಂದ ಕಾಪಾಡಿಕೊಳ್ಳಬಲ್ಲುದು ಮತ್ತು ಪ್ರಾಣಿಕ ಪ್ರತಿಫಲವನ್ನು ಅದಕ್ಕಿಂತ ಸುಭದ್ರವಾಗಿ ಪಡೆದುಕೊಳ್ಳಬಲ್ಲದು. ಇದು ಜ್ಞಾನದ ಹಿರಿಮೆ. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ, ಹಿಂದೆ ಇಲ್ಲಿವರೆಗೂ ಆಗಿರೋದೇನು ಚರಿತ್ರೆಯಲ್ಲಿ, ಒಂದು ನಾಗರಿಕತೆ ಮುಂದುವರಿತದೆ ಎಲ್ಲೋ ಒಂದು ಸಣ್ಣ ಪಾಕೆಟ್ನಲ್ಲಿ, ಲೈಕ್ ಗ್ರೀಸ್, ಹೌದೇ, ಅಥೆನ್ಸ್ ಅಥವಾ ಭಾರತದಂತ ಒಂದು ಯಾವ್ದಾದ್ರು ಒಂದು ನಗರದಲ್ಲಿ ತಗೋಬಹುದು, ವಾರಣಾಸಿ ಅನ್ನೋಣ. ಅದರ ಸುತ್ತ ಇರೋ ಜನ ಏನು ಬರ್ಬರರೇ ಇರ್ತಾರೆ, ಅಂದ್ರೆ ಇನ್ನು ಅನ್ಸಿವಿಲೈಸ್ಡ್ ಪೀಪಲ್ ಇರ್ತವೆ. ನಾಗರಿಕತೆ ಬೆಳೀತದೆ, ಉಚ್ಛ್ರಾಯ ಸ್ಥಿತಿಯನ್ನು ತಲುಪ್ತದೆ, ಬೌದ್ಧಿಕ ಶೃಂಗಗಳನ್ನ ಇನ್ನೂ ಮೇಲಿನ ಶೃಂಗಗಳನ್ನ ಹತ್ತುತ್ತದೆ. 1 ಶತಮಾನ 1.5 ಶತಮಾನದಲ್ಲಿ ಏನಾಗ್ತದೆ, ಸುತ್ತಮುತ್ತಲೂ ಇರುವಂತ ಅನಾಗರಿಕ ಸಂಸ್ಕೃತಿಗಳು, ಬಾರ್ಬರಸ್ ಪೀಪಲ್, ಅಬೋರಿಜನ್ಸ್ ಅಂತೀವಿ, ಹೌದೇ, ಅಥವಾ ಆದಿವಾಸಿಗಳು ಅಂತವ್ರು, ಅವರು ನುಗ್ಗಿ ಏನ್ ಮಾಡ್ತಾರೆ, ಈ ಸಂಸ್ಕೃತಿಯನ್ನ ನಾಶ ಮಾಡಿಬಿಡ್ತಾರೆ. ಹೌದೇ? ಇದನ್ನೆಲ್ಲಾ ಕಡೆ ನೋಡಿದೀವಿ. ಚರಿತ್ರೆ ಉದ್ದಕ್ಕೆ ಸ್ವಲ್ಪ ಚರಿತ್ರೆ ಓದಿರೋರಿಗೆ ಗೊತ್ತಾಗ್ತದೆ ನಾನು ಏನು ಹೇಳ ಬಯಸ್ತೇನೆ ಅಂತ. ಗ್ರೀಕ್ ನಾಶ ಆಗೋಯ್ತು, ಬ್ಯಾಬಿಲೋನ್ ನಾಶ ಆಗೋಯ್ತು, ಹಿಟ್ಟೈಟ್ಸ್ ನಾಶ ಆಗೋದು, ಮಾಯಾ ನಾಶ ಆಗೋಯ್ತು, ಇಂಕಾ ನಾಶ ಆಗೋಯ್ತು. ಭಾರತದಲ್ಲಿ ಸಾಕಷ್ಟು ಬಾರಿ ಈ ರೀತಿ ನಾಶಕ್ಕೆ ಒಳಪಟ್ಟಿವೆ. ಯಾಕೆ? ಈ ಬಾರ್ಬರಸ್ ಪೀಪಲ್ ಏನಿದ್ದಾರೆ ಅವರು ನಂಬರ್ನಲ್ಲಿ ಹೆಚ್ಚಿರ್ತಾರೆ, ಸುತ್ತಲೂ ಇರ್ತಾರೆ, ಈ ನಾಗರಿಕತೆಯ ಒಂದು ಸುತ್ತಲೂ ಹೆಚ್ಚು ಬೆಳೆದಿರೋ ನಾಗರಿಕ. ಹಾಗಾಗಿ ಅವರು ಇದನ್ನ ವಿಧ್ವಂಸ ಮಾಡ್ತಾರೆ. ಆದರೆ ಈ ಪರಿಸ್ಥಿತಿ ಈಗ ಹೀಗಿಲ್ಲ. ಜ್ಞಾನದ ಬೆಳವಣಿಗೆಯಿಂದಾಗಿ, ಅಂದ್ರೆ ಇಲ್ಲಿ ವೈಜ್ಞಾನಿಕ ಜ್ಞಾನ ಅಂತಾನೆ ತಗೊಳ್ಳುವ, ಅದರ ಬೆಳವಣಿಗೆಯಿಂದಾಗಿ ಹೀಗೆ ಮಾನವನಿಗೆ ಎಷ್ಟೊಂದು ಶಕ್ತಿ ಸಾಮರ್ಥ್ಯ ಬಂದಿದೆ ಅಂದ್ರೆ, ಈ ರೀತಿ ಮುನ್ನುಗ್ಗಿ ಬರುವ ಅನಾಗರಿಕರನ್ನ ತಡೆದು ಅವ್ರನ್ನ ನಾಶ ಮಾಡುವಷ್ಟು ಶಕ್ತಿಯನ್ನು ಅವನು ಪಡೆದಿದ್ದಾನ. ಹೌದಾ? ಇದನ್ನೇ ತಾನ ನಾವೀಗ ನೋಡ್ತಾ ಇರೋದು. ಗಲ್ಫ್ ವಾರೇ ಆಯ್ತು ಅಥವಾ ಈವನ್ ಉಕ್ರೇನ್ ವಾರ್ನಲ್ಲಿನೂ ನಾವು ಈ ನಿಯಮನ ಅಪ್ಲೈ ಮಾಡಿ ನೋಡಬಹುದು ಏನೇನ್ ನಡೀತಾ ಇದೆ ಅಂತ.
ವಿಶೇಷವಾಗಿ ಮುಸಲ್ಮಾನ್ ಎಲ್ಲೆಲ್ಲಿ ಇದ್ದಾರೋ ಅಲ್ಲಿ ನಡೆಯೋ ಯುದ್ಧಗಳನ್ನೆಲ್ಲ ಇದಕ್ಕೆ ಬಹಳ ಸುಲಭವಾಗಿ ಅಪ್ಲೈ ಮಾಡಿಬಿಡ್ಬೋದು. ಒಂದು ಬರ್ಬರತೆ ಏನಿದೆ, ತನ್ನ ನಿಯಮವನ್ನ ಮುಂದುವರೆದ ಜನಾಂಗದ ಮೇಲೆ ಹಾಹೇರ್ಬೇಕು ಅಂತಾರೆ. ಗಾಂಧಿ ನೆಹರು ಯಾಕೆ ತಪ್ಪು ಮಾಡಿದ್ರು ಅಂದ್ರೆ, ಭಾರತದಲ್ಲಿ ಹಿಂದೂ ಮುಸಲ್ಮಾನ್ ಒಂದು 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 ಘರ್ಷಣೆ ಏನಿದೆ ಅದು ಸಾಂಸ್ಕೃತಿಕ ಘರ್ಷಣೆ, ರಾಜಕೀಯ ಘರ್ಷಣೆ ಅಲ್ಲ ಅಂತ ಶ್ರೀ ಅರವಿಂದರು 100 ವರ್ಷದ ಹಿಂದೆ ಬರೆದ್ರು. ಅದನ್ನ ಅರ್ಥ ಮಾಡ್ಕೊಳ್ಳಾರ್ದೇನೆ ಈ ಗಾಂಧಿ ನೆಹರು ಅನ್ನೋರು ಅದನ್ನ ರಾಜಕೀಯವಾಗಿ ಸೊಲ್ಯೂಷನ್ ಹುಡುಕೋಕ್ ಹೋಗಿ ದೇಶ ವಿಭಜನೆ ಮಾಡಿಟ್ರು. ಅದರಿಂದ ಯಾವುದೇ ಉತ್ತರ ಸಿಕ್ಕಿಲ್ಲ, ಸಮಾಧಾನ ಸಿಕ್ಕಿಲ್ಲ ಎಂಬುದು ನಮಗೂ ನಿಮಗೂ ಚೆನ್ನಾಗಿ ಗೊತ್ತಿದೆ. ನೋಡಿ, ಒಂದು ತಪ್ಪು ಅರ್ಥ ಮಾಡ್ಕೊಳ್ಳೋದು ಏನೆಲ್ಲ ಘೋರಗಳಿಗೆ ಕಾರಣ ಆಗ್ತದೆ. ಅರ್ಥ ಮಾಡ್ಕೊಳ್ಳೋದೇನು ಜ್ಞಾನದ ಒಂದು ಕ್ರಿಯೆ. ಸರಿಯಾಗಿ ಅವರು ಅರ್ಥ ಮಾಡ್ಕೊಂಡಿದ್ರೆ ಅದಕ್ಕೆ ಸಾಂಸ್ಕೃತಿಕವಾಗಿ ಉತ್ತರ ಹುಡುಕಬೇಕಿತ್ತು. ನಾವು ರಾಜಕೀಯ ಉತ್ತರವನ್ನು ಹುಡುಕ್ಲಕ್ಕೆ ಹೋದ್ವಿ. ಎನಿವೆ, ಇದು ಏನಂದ್ರೆ ಅದರ ಒಂದು ಉಪಜ ಇದು. ಹೀಗೆ ಮಾನವನು ಬೌದ್ಧಿಕ ಸತ್ತೆಯಲ್ಲಿ ಬೆಳೆಯುತ್ತಿದ್ದಂತೆಯೇ ಜೀವನ ಉಪಯೋಗವನ್ನು ಮೀರಿದ ಜ್ಞಾನದ ಅಗತ್ಯವು ಹುಟ್ಟುತ್ತದೆ. ಅದು ಜೀವದ ಅಗತ್ಯ, ಅವನ ಆಂತರಿಕ ಸತ್ತೆಯ ಆಜ್ಞಾರ್ಥಕ ಬೇಡಿಕೆಯಾಗಿರುತ್ತದೆ. ಇಂಪರೇಟಿವ್ ಡಿಮ್ಯಾಂಡ್ ಆಫ್ ಹಿಸ್ ಇನ್ನರ್ ಬೀಯಿಂಗ್ ಅಂತಾರೆ. ಏಕೆಂದರೆ ಜ್ಞಾನಕ್ಕಾಗಿಯೇ ಜ್ಞಾನವನ್ನರಸುವುದು ಬುದ್ಧಿಯ ಅಂತರ್ಗತ ಧರ್ಮವಾಗಿರುತ್ತದೆ. ಪ್ರಕೃತಿಯ ಪ್ರಥಮ ಕ್ರಿಯಾಶೀಲ ಶಬ್ದವು ಜೀವನವಾಗಿದ್ದರೆ ಆಕೆಯ ಹಿರಿಯ ಪ್ರಕಾಶಾತ್ಮಕ ಶಬ್ದವು ಚೇತನ ಅಂದ್ರೆ ಕಾನ್ಷಿಯಸ್ನೆಸ್, ಪ್ರಜ್ಞೆಯಾಗಿದೆ. ಜೀವನದ ಮತ್ತು ಕಾರ್ಯದ ವಿಕಾಸವು ಜೀವನದಲ್ಲಿ ಸಂವೃತ್ತವಾಗಿರುವ ಚೇತನದ ವಿಕಾಸವಾಗಿದೆ ಎಂದರೆ ಜೀವದ ವಿಕಾಸವಾಗಿದೆ. ಕಾರ್ಯವು ಸಾಧನೆ, ಜ್ಞಾನವು ಚಿಹ್ನೆ, ಪ್ರಜ್ಞಾತ್ಮಕ ಜೀವನದ ಬೆಳವಣಿಗೆಯೇ ಉದ್ದೇಶವಾಗಿದೆ. ಈ ಎಲ್ಲದರ ಮೂಲಕ ಮನುಷ್ಯ ಏನು, ಮಾನವನು ಬುದ್ಧಿಶಕ್ತಿಯ ಉಪಯೋಗವನ್ನು ಜ್ಞಾನಾರ್ಜನೆಗೆ ಮೀಸಲಿಡುತ್ತಾನೆ. ಅದೇ ಅವನ ಹಿರಿಮೆ, ಅದೇ ಅವನಿಗೆ ಅಸ್ತಿತ್ವದಲ್ಲಿ ವಿಲಕ್ಷಣ ಸ್ಥಾನವನ್ನು ಕೊಟ್ಟಿದೆ. ಈ ಅವನ ಜ್ಞಾನದಾಹವು ಮೊದಲು ಪ್ರಪಂಚ ಜ್ಞಾನ, ವರ್ಲ್ಡ್ ನಾಲೆಡ್ಜ್, ನಂತರ ಸ್ವತಃ ಜ್ಞಾನ ಅಂದ್ರೆ ಆತ್ಮಜ್ಞಾನ, ಮತ್ತು ಇವೆರಡರ ಸಾಮಾನ್ಯ ಗೂಢತೆಯಾಗಿರುವ ಭಗವಂತನ ಜ್ಞಾನವನ್ನು ಒಳಗೊಳ್ಳುತ್ತದೆ, ಗಾಡ್ ನಾಲೆಡ್ಜ್. ಈ ಮೂರನ್ನ ಅರಸಿ ಹೋಗುವುದೇ ಮನುಷ್ಯನ ಉನ್ನತವಾಗಿ ಬೆಳೆದಿರುವ ಮನುಷ್ಯನ ಒಂದು ಇಂಪರೇಟಿವ್. ಅವನ ಕರ್ಮದ ನಿಯಮವನ್ನು ನೋಡಲ್ಲ, ಅದರಿಂದ ತನಗೇನಾರು ಬಂತು ಅವನಿಗೆ ಅದ್ರ ಚಿಂತೆನೇ ಇರೋದಿಲ್ಲ. ಹಿ ನೆವರ್ ವರೀಸ್ ಅಬೌಟ್ ಇಟ್. ಯಾಕೆಂದ್ರೆ ಅವನ ಆಜ್ಞಾರ್ಥಕ ಮಟ್ಟ ಆ ಒಂದು ತನ್ನ ಉನ್ನತ ಮಜಲಿನಿಂದ ನೋಡಿದಾಗೆ ಇವೆಲ್ಲ ಬಹಳ ಕ್ಷುಲ್ಲಕ ವಿಷಯಗಳಾಗಿ ಕಾಣಿಸ್ತವೆ. ನಮಗೆ ಕೆಳಗಿನ ಮಟ್ಟದಲ್ಲಿ ಅವು ದೊಡ್ಡ ಸಂಗತಿಗಳಾಗಿರ್ಬೋದು. ನಾನು ಒಳ್ಳೆ ಕೆಲಸ ಮಾಡಿದೆ, ನನಗೆ ಅದರಿಂದ ಏನು ಬಂದಿಲ್ಲ ಅಂದ್ರೆ ಯಾತಕ್ಕಪ್ಪ ನಾನು ಮಾಡಬೇಕು ಅನ್ನುವಂಥ ಒಂದು ಚಿಲ್ಲರೆ ಬುದ್ಧಿ ಆ ಮಟ್ಟದಲ್ಲಿರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊ. ಇದು ನಾವು ಹೇಳುದು ಕರ್ಮದ ಬೆಳವಣಿಗೆ. ಅಂದ್ರೆ ಜೀವ ಬೆಳೆದಂತೆ ತನ್ನ ಕರ್ಮದ ನಿಯಮಗಳನ್ನ ಬದಲಾಯಿಸಿಕೊಳ್ಳುತ್ತಾ ಕೊನೆಗಾಲಕ್ಕೆ ಉನ್ನತ ಮಟ್ಟದಲ್ಲಿ ಈ ಜೀವದ ಇಂಪರೇಟಿವ್ಸ್, ಸೋಲ್ ಇಂಪರೇಟಿವ್ಸ್ಗೆ ಬಂದು ನಿಲ್ತದೆ. ಅದೇ ಅವನ ನಿಜವಾದ ಬೆಳವಣಿಗೆ ಅಥವಾ ಉತ್ತುಂಗ ಸ್ಥಿತಿ. ಇದು ಅರ್ಥ ಆಗಿದೆ ಅಂದ್ರೆ ನಮಗೆ ಅದನ್ನೇ ಎವಲ್ಯೂಷನ್ ಅಂತೀವಿ. ಇನ್ನೊಂದು ರೀತಿಯಿಂದ ಅದನ್ನ ನೋಡೋದಾದ್ರೆ ಮಾನವ ಹೇಗೆ ವಿಕಾಸಾತ್ಮಕವಾಗಿ ಬಂದಿದ್ದಾನೆ, ಇದನ್ನ ನಮಗೆ ಶ್ರೀ ಅರವಿಂದರು ಹೇಳಬಯಸುವಂಥದ್ದು. ಈಗ ಉನ್ನತ ಮಾನಸದ 3ನೆಯ ಸಂಚಲನೆಯಲ್ಲಿ ಅದನ್ನೇ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡ್ತಾ ಇರೋದು. ಪ್ರಾಣಿಕ ಪ್ರವರ್ತಕಗಳಿಂದ ಮೋಟಿವ್ಸ್ ಬಿಡಿಸಿಕೊಂಡು ಜ್ಞಾನದ ಹಂಬಲವು
ಜೀವದ ಆಜ್ಞಾರ್ಥಕವಾಗುವತ್ತ ಬೆಳೆಯುತ್ತದೆ. ಜ್ಞಾನವನ್ನ ಜ್ಞಾನಕ್ಕಾಗಿ ಶೋಧನೆ ಮಾಡಬೇಕು. ರೈಟ್? ಅದರಿಂದ ಉಪಯೋಗ ಇದೆಯಾ ಅದು ನಂತರದವರಿಗೆ ಬಿಟ್ಟಿದ್ದು. ನನ್ನ ಕೆಲಸ ಏನು? ಜ್ಞಾನವನ್ನ ಜ್ಞಾನಕ್ಕಾಗಿ ಶೋಧ ಮಾಡಬೇಕು. ಇದು ವಿಜ್ಞಾನಿಗೂ ಇರ್ತದೆ, ಒಬ್ಬ ತತ್ವಶಾಸ್ತ್ರಿಗೂ ಇರ್ತದೆ, ಒಬ್ಬ ಯೋಗಿಗೂ ಇರ್ತದೆ. ಈ 3 ಜನನ ಶ್ರೀ ಅರವಿಂದರು ಹೆಸರಿಸಿದ್ದಾರೆ. ಜ್ಞಾನದ ಬಾಹ್ಯದ ಔಪಯೋಗಿಕತೆಯ ಉತ್ತೇಜನವು ನಶಿಸಿ ಹೋಗಿ ಅದು ಜೀವನದ ಪ್ರವರ್ತಕದ ಅಮಲತೆಯಿಂದ ಪತನವೆನ್ನುವಂತೆ ತೋರುತ್ತದೆ. ಅಂದ್ರೆ ಔಪಯೋಗಿಕತೆ, ಯುಟಿಲಿಟೇರಿಯನ್ ಅಂತೀವಲ್ಲ. ಜ್ಞಾನದಾಹ ಇರೋನಿಗೇನು, ನಾನು ಅದನ್ನು ಶೋಧ ಮಾಡಬೇಕು. ಅದ್ರ ಉಪಯೋಗ ಏನು? ಉಪಯೋಗ ನಂತರ ನೋಡುವ. ಉಪಯೋಗ ಅವನಿಗೆ ತಕ್ಷಣವೇ ಮುಖ್ಯ ಅಲ್ಲ. ಅವನು ಆ ಜ್ಞಾನದಾಹವನ್ನು ತಣಿಸ್ಬೇಕು, ಒಂದು ಸಂಶೋಧನೆಯನ್ನು ಮಾಡಬೇಕು. ಹಾಗಾಗಿನೇ ನಾವು ಒಂದು ಹೈಯರ್ ಇಂಟೆಲೆಕ್ಚುಯಾಲಿಟಿ ಅಂತ ಏನಂತೀವಿ, ನಾವು ಇವತ್ತಿಗೂ ಸಮಾಜದಲ್ಲಿ ಮರ್ಯಾದೆ ಕೊಡೋದು ಇದಕ್ಕೆ ತಾನೆ. ಬೌದ್ಧಿಕವಾಗಿ ಬುದ್ಧಿಜೀವಿಗಳು ಅಂತ ನಾವೇನು ಕರಿತೇವೆ, ಅವ್ರಿಗೆ ಯಾತಕ್ಕೆ ಸಮಾಜದಲ್ಲಿ ಮರ್ಯಾದೆ ಸಲ್ತದೆ ಅಂದ್ರೆ ಈ ಕಾರಣಕ್ಕಾಗಿ. ಅವರೆಲ್ಲರೂ ಒಂದು ರೀತಿ ಏನು ವಾದಗಳಿಗೆ ಬಲಿಯಾಗಿದ್ದಾರೆ ಅನ್ನೋದು ಅವರ ಅವನತಿ ಅಷ್ಟೇ. ಅದರ ನಿಜವಾದ ಬೆಳವಣಿಗೆ ಈ ಆಜ್ಞಾರ್ಥಕದಿಂದ ಇರಬೇಕು, ನಿಜವಾದ ಜ್ಞಾನಕ್ಕಿರಬೇಕು. ಸಂಶೋಧನೆಯಲ್ಲಿರುವ ವಿಜ್ಞಾನಿ, ಆತ್ಯಂತಿಕ ಸತ್ಯದ ಶೋಧದಲ್ಲಿರುವ ತತ್ವಶಾಸ್ತ್ರಜ್ಞ, ಚಿಂತನೆಯ ಸತ್ಯದ ಶೋಧದಲ್ಲಿರುವ ಚಿಂತಕ, ಇವರು ಇದರ ಉದಾಹರಣೆಗಳು. ವಿಜ್ಞಾನಿಗೆ ವಿಶ್ವದ ಪ್ರಕ್ರಿಯೆಯ ಸತ್ಯದ ಶೋಧವಷ್ಟೇ ಬೇಕಾಗಿರುವುದು. ಅದರ ಪ್ರಾಯೋಗಿಕ ಫಲಿತದ ಉಪಯೋಗವು ಅವನಿಗೆ ಅಪ್ರಧಾನವಾದುದು. ಈ ಆಜ್ಞಾರ್ಥಕವು ಬೌದ್ಧಿಕ ಶೋಧದಿಂದ ಸತ್ಯದ ಅನುಭವಕ್ಕೆ ಜ್ವಾಲಾತ್ಮಕ ಶ್ರಮವಾದಾಗ ಋಷಿಯೊಬ್ಬ ಉದಯಿಸಿರುತ್ತಾನೆ, ಒಬ್ಬ ದ್ರಷ್ಟಾರನು ಜನ್ಮಿಸಿರುತ್ತಾನೆ. ಋಷಿಯು ಜ್ಞಾನಕ್ಕೋಸ್ಕರ ಜೀವಿಸುತ್ತಾನೆ, ಜ್ಞಾನದಲ್ಲಿಯೇ ಜೀವಿಸುತ್ತಾನೆ. ಏಕೆಂದರೆ ಅದು ಜ್ಯೋತಿಯ ಮತ್ತು ಸತ್ಯದ ಪರಾಕಾಷ್ಠೆಯಾಗಿರುತ್ತದೆ. ಇದು ಜೀವದ ಇಂಪರೇಟಿವ್. ಒಬ್ಬ ಋಷಿ ಸತ್ಯಕ್ಕಾಗಿ, ತನ್ನ ಅಂತರಂಗದ ಸತ್ಯಕ್ಕಾಗಿ, ಸತ್ಯ ಅಂದ್ರೆ ಕೇವಲ ಫಿಸಿಕ್ಸ್ ಕೆಮಿಸ್ಟ್ರಿ ಹೇಳೋದಷ್ಟೇ ಸತ್ಯ ಅಲ್ಲ, ಅಂತರಂಗದಲ್ಲಿನೂ ಮಾನವಲ್ಲಿ ಒಂದು ಉನ್ನತ ಸತ್ಯಗಳಿವೆ, ಅದರ ಶೋಧಕ್ಕಾಗಿ ಹೋಗ್ತಾನೆ. ಯಾವುದೇ ಆಗಲಿ ಜ್ಞಾನಕ್ಕಾಗಿ ಜ್ಞಾನವನ್ನು ಶೋಧ ಮಾಡುವಂಥದ್ದೇ ಈ ಉನ್ನತ ಪರಾಕಾಷ್ಠೆಯ ನಿಯಮ. ಪ್ರಪಂಚದ ಊರ್ಜೆಯ ಇನ್ನೊಂದು ಗತಿಯು ಶಕ್ತಿಯದಾಗಿರುತ್ತದೆ. ಪ್ರಜ್ಞೆಯ ಮತ್ತು ಜ್ಞಾನದ ಶಕ್ತಿ. ಇಚ್ಛೆಯ ಊರ್ಜೆಯು ಯಶಸ್ಸಿನ ಫಲಿತಗಳನ್ನು ತರುವಷ್ಟೇ ನಿಶ್ಚಯವಾಗಿ ಜ್ಞಾನದ ಊರ್ಜೆಯು ಫಲಿತಗಳನ್ನು ತರುತ್ತದೆ. ಉನ್ನತ ಸ್ತರಗಳಲ್ಲಿ ಅದು ತರುವ ಫಲಿತವೆಂದರೆ ಜ್ಯೋತಿ ಅಂದ್ರೆ ಜ್ಞಾನ, ಲೈಟ್, ಮತ್ತು ಸತ್ಯದಲ್ಲಿ ಜೀವದ ಬೆಳವಣಿಗೆ. ಇದು ಎಂಥ ವಾಪಸಾತಿಯನ್ನು ಕೊಡ್ತದ ಮಾರಾಯರೇ ಅಂದ್ರೆ, ಅದು ತರುವ ಸಂತೋಷವೇ ಜ್ಞಾನದ ಜೀವವು ಬಯಸುವ ಅತ್ಯುತ್ತಮ ಬಹುಮಾನ. ಜ್ಞಾನದ ಶೋಧಕ್ಕಾಗಿ, ತಾನು ಕಂಡ ಜೀವಿಸಿದ ಜ್ಞಾನವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಜೀವವು ಎಂತಹುದೇ ಬೆಲೆಯನ್ನು ತೆರಲು ಸಿದ್ಧವಾಗಿರುತ್ತದೆ. ಇಲ್ಲಿ ಈ ಹಂತದಲ್ಲಿ ಶ್ರೀ ಅರವಿಂದರು ಈ ಗಿಯೋರ್ಡಾನೋ ಬ್ರೂನೋ ಅನ್ನೋನು ಈ ರೋಮನ್ನರ ಬೆಂಕಿಯಲ್ಲಿ ಬೇಯಲು ಸಿದ್ಧನಾಗಿರುತ್ತಾನೆ. ಒಬ್ಬ ಬುದ್ಧನು ಸಾಮ್ರಾಜ್ಯವನ್ನು ತ್ಯಜಿಸಿ ಸತ್ಯದ ಅನ್ವೇಷಣೆಗೆ ಹೊರಡುತ್ತಾನೆ. ಇವು ಜ್ಞಾನದ ಆಜ್ಞಾರ್ಥಕದ ಕೆಲವು ಪರಮಾವಧಿ ನಿದರ್ಶನಗಳು ಅಂತಾರೆ ಶ್ರೀ ಅರವಿಂದರು. ಗಿಯೋರ್ಡಾನೋ ಬ್ರೂನೋ ಏನ್ ಹೇಳ್ದ? ಇದು ಹೆಲಿಯೋಸೆಂಟ್ರಿಕ್ ಥಿಯರಿ ಏನಿದೆ, ಸೂರ್ಯ ಕೇಂದ್ರ ವಾದ ಅಂತೇವೆ. ಬೈಬಲ್ನಲ್ಲಿ ಏನ್ ಹೇಳಿದೆ? ಭೂಮಿನೇ ಕೇಂದ್ರ, ಸೂರ್ಯನೇ ಭೂಮಿ ಸುತ್ತತಾನೆ ಅಂತ. ಇದು ತಪ್ಪು ಅಂತ ಹೇಳ್ದ. ಹಂಗಂತ ಹೇಳಿದ್ರೆ ಆಸ್ ಯೂಶುವಲ್ ನಮ್ಮ ಕ್ರಿಶ್ಚಿಯನ್ ಪೋಪ್ ಮಂದಿಗಳೆಲ್ಲ ಏನ್ ಮಾಡಿದ್ರು, ಅವನನ್ನ ಇನ್ಕ್ವಿಸಿಷನ್ಗೆ ಒಳಪಡಿಸಿ, ನೀನು ಇದನ್ನ ಬೈಬಲ್ನ ಒಪ್ಪಿಕೊಳ್ಳದೆ ಇದ್ರೆ ನಿನ್ನ ಸುಟ್ಟಾಕ್ತಿವಿ ಅಂದ್ರು. ಯಾಕಂದ್ರೆ ಇನ್ಕ್ವಿಸಿಷನ್ ಅಲ್ಲಿ ಅದೇ ಅವನಿಗೆ ಕೊಡೋ ಶಿಕ್ಷೆ.
ನಾವನ್ ಸಾಯ್ಲಕ್ ಸಿದ್ಧ ಅಂದ. ಕೊನೆಗಲಕ್ಕ ರೋಮ್ ಅನ್ನೋರು ತಗೊಂಡೋಗಿ ಬೆಂಕಿಲಿ ಹಾಕಿ ಸುಟ್ರು. ಯಾಕೆ? ಸೂರ್ಯನೇ ಕೇಂದ್ರ, ಭೂಮಿ ಕೇಂದ್ರ ಅಲ್ಲ ಅಂತ ಹೇಳ್ದ. ಇದು ತಮಾಷೆ. ಯಾಕೆ? ಇದನ್ನ ಹೇಳ್ತಾರೆ ಶ್ರೀ ಅಂದ್ರೆ ಜ್ಞಾನದ ಆಜ್ಞಾರ್ಥಕತೆ ಇದೆ. ಅವನು ಕಂಡಿರೋ ಒಂದು ಸತ್ಯ ಇದೆ. ಅದಕ್ಕಾಗಿ ಅವನು ತನ್ನ ಜೀವ ಹೋದ್ರೂ ಅವನು ಪರಿಗಣಿಸುವುದಿಲ್ಲ. ಅದನ್ನ ಅನೌನ್ಸ್ ಮಾಡಬೇಕು ಅವನು. ಇದು ಆಜ್ಞಾರ್ಥಕತೆ ಅಂದ್ರೆ. ಪ್ರಕೃತಿಯ ಆಶಯವು ಆಕೆಯ ಹಾದಿಗಳ ಆಧ್ಯಾತ್ಮಿಕ ಸಮರ್ಥನೆಯು ಆಕೆಯ ಊರ್ಜಗಳು ಹೊರಳಿ ಪ್ರಜ್ಞಾತ್ಮಕ ಜೀವವನ್ನು ಸತ್ಯ ಮತ್ತು ಜ್ಞಾನದ ಕಡೆಗೆ ಒಯ್ಯುವುದರಲ್ಲಿದೆ. ಇಂಟೆನ್ಷನ್ ಏನು ಪ್ರಕೃತಿಯಲ್ಲಿರೋದು? ಇಲ್ಲಿಗೆ ಜ್ಞಾನ ಮತ್ತು ಸತ್ಯದ ಕಡೆ ಬೆಳೆದ ಮಾನವನನ್ನ ಹಂತ ಹಂತವಾಗಿ ಕೊಂಡೊಯ್ಯಬೇಕು, ಸ್ಟೇಜ್ ಬೈ ಸ್ಟೇಜ್. ಪ್ರಾರಂಭದಲ್ಲಿ ಆಕೆ ಭೌತಿಕ ಪ್ರಕೃತಿಯಾಗಿದ್ದು ಸ್ಥಿರ ಮತ್ತು ಸತ್ಯದ ನಿಯಮದ ತಳಹದಿಯ ಮೇಲೆ ದೃಢ ಕ್ಷೇತ್ರವನ್ನು ನಿರ್ಮಿಸುತ್ತಾಳೆ. ಹಾಗೆಯೇ ಜ್ಞಾನವನ್ನು ಉನ್ನತ ಉದ್ದೇಶಗಳಿಗಾಗಿ ತಿರುಗಿಸಬೇಕೆನ್ನುವುದನ್ನು ಅರಿಯುತ್ತಾಳೆ. ಹಾಗಾಗಿ ಆ ಸಮಯದಲ್ಲಿ ಕೆಳಗಿನ ಹಂತದಲ್ಲಿ ನಾವೇನು ನೋಡ್ತೇವೆ? ಆಲ್ರೆಡಿ ನೋಡಿದೀವಿ. ಯಾತಕ್ಕಪ್ಪ ನನ್ನ ನೈತಿಕ ನಡಾವಳಿಗೆ ರಿಟರ್ನ್ ಯಾಕಿರೋದಿಲ್ಲ? ಫಿಸಿಕಲ್ ಅಂಡ್ ಏನನ್ಬೇಕು ವೈಟಲ್ ನಲ್ಲಿ ಅಂದ್ರೆ ಇದು ಕಾರಣ. ಇದನ್ನು ಶ್ರೀ ಅರವಿಂದರು ಹೇಳ್ತಾರೆ. ಸತ್ಯದ ಶೋಧವನ್ನು ಕೈಗೆತ್ತಿಕೊಳ್ಳುವ ಆಕೆ ಆಧ್ಯಾತ್ಮಿಕ ಕಂಡುಕೊಳ್ಳುವಿಕೆಯಲ್ಲಿ ಜ್ಞಾನದ ಜೀವವನ್ನು ಉಂಟು ಮಾಡುತ್ತಾಳೆ. ನಾಲೆಡ್ಜ್ ಸೋಲ್ ಅಂತಾರೆ ಶ್ರೀ ಅರವಿಂದರು. ಕೊನೆಯಲ್ಲಿ ಜೀವವೇ ಸತ್ಯ ಮತ್ತು ಜ್ಯೋತಿಗಳಲ್ಲಿ ಬೆಳೆಯುತ್ತಾ ಕೇವಲ ಸತ್ಯದಲ್ಲಿ ತನ್ನ ಪರಿಪೂರ್ಣತೆಯನ್ನು ಕಂಡುಕೊಳ್ಳುತ್ತದೆ. ಅದೇ ಆಕೆಯ ಊರ್ಜೆಗಳ ನಿಯಮ ಮತ್ತು ಗುರಿ ಸಾಧನೆಯಾಗುತ್ತದೆ. ಪ್ರತಿ ಹಂತದಲ್ಲಿ ಸತ್ಯದ ಪ್ರಜ್ಞೆ ಮತ್ತು ಉದ್ದೇಶಗಳ ಬೆಳವಣಿಗೆಯಂತೆ ಆಕೆ ವಾಪಾಸಾತಿಯನ್ನು ಮಾಡುತ್ತಾಳೆ. ಮೊದಲು ಕುಶಲತೆ ಮತ್ತು ಕಾರ್ಯಸಾಧಕ ಬುದ್ಧಿಗಳಿಗೆ ವಾಪಾಸಾತಿಯ ನಿಯಮ. ಇದು ಆಕೆಯು ಅದೇಕೆ ನೈತಿಕ ಒಳಿತಿಗೆ ಬಹುಮಾನವನ್ನು ಈ ಹಂತದಲ್ಲಿ ಕೊಡದೆ ಕುಶಲರಿಗೆ ಮತ್ತು ಬಲಾಢ್ಯರಿಗೆ ಕೊಡುತ್ತಾಳೆನ್ನುವುದನ್ನು ವಿವರಿಸುತ್ತದೆ. ನಂತರದ ಬೆಳವಣಿಗೆಯಲ್ಲಿ ಶಕ್ತಿಗಳ ಸಾಮರ್ಥ್ಯಗಳ ಪ್ರಜ್ಞಾತ್ಮಕ ಉಪಯೋಗಕ್ಕೆ ಮತ್ತು ದಿಶೆಗೆ ವಾಪಾಸಾತಿಯ ನಿಯಮ. ಕೊನೆಯಲ್ಲಿ ಅತ್ಯುತ್ತಮ ವಾಪಾಸಾತಿ ಎಂದರೆ ಜೀವವು ಜ್ಯೋತಿಯಲ್ಲಿ ಅಂದ್ರೆ ಜ್ಞಾನದಲ್ಲಿ ವೃದ್ಧಿಸುವುದು. ಅದರ ಜ್ಞಾನವು ಪರಿಪೂರ್ಣತೆಯಲ್ಲಿ ತೃಪ್ತವಾಗುವುದು. ತನ್ನ ಸ್ವಭಾವ ಸಿದ್ಧ ಆಜ್ಞಾರ್ಥಕ ಪೂರಣವನ್ನು ಹೊಂದುವುದು. ಶ್ರೀ ಅರವಿಂದರು ಹೇಳೋದು ಫುಲ್ಫಿಲ್ಮೆಂಟ್ ಆಫ್ ಇಟ್ಸ್ ಓನ್ ಇನ್ನರ್ ಇಂಪರೇಟಿವ್. ದಿವ್ಯ ಹುಟ್ಟು ಅಥವಾ ಆಧ್ಯಾತ್ಮಿಕ ಸ್ವಾಮೀರುವಿಕೆಯೇ ಸೆಲ್ಫ್ ಎಕ್ಸೀಡಿಂಗ್ ಸರ್ವಶ್ರೇಷ್ಠ ಬಹುಮಾನ ಎಂದರೆ ಮಾನವ ಅಜ್ಞಾನದಿಂದ ದಿವ್ಯ ಸ್ವಾಜ್ಞಾನದಲ್ಲಿನ ಬೆಳವಣಿಗೆ. ಸೆಲ್ಫ್ ನಾಲೆಡ್ಜ್, ಸ್ವತಃ ಜ್ಞಾನ, ಅದೇ ಅವನ ಅತಿ ದೊಡ್ಡ ಬಹುಮಾನ. ಅವನು ಎಕ್ಸ್ಪೆಕ್ಟ್ ಮಾಡಬಹುದು ಆ ಮಟ್ಟದಲ್ಲಿ ಅಂದ್ರೆ ಇದು. ಹಾಗಾಗಿ ಅವನಿಗೆ ಈ ಕೆಳಗಿನ ನಿಯಮಗಳಾಗಿರೋ ಸುಖ ಸಮೃದ್ಧಿಗಳು ನನಗೆ ಸಿಕ್ಕಬೇಕು. ನಾನು ಇಷ್ಟೇದು ಮಾಡಿದ್ದೆ, ಆದ ಕಾರಣ ನನಗೆ ಅಷ್ಟು ರಿಟರ್ನ್ ಬರಬೇಕು. 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೇನೆ, ಪುಣ್ಯನ ಇನ್ವೆಸ್ಟ್ ಮಾಡಿದ್ದೇನೆ, ಆದ ಕಾರಣ 150 ರೂಪಾಯಿ ನನಗೆ ವಾಪಸ್ ಬರಬೇಕು ಅನ್ನೋಂಥ ಚಿಂತನೆಗಳಿಂದ ಬಿಡಿಸಿಕೊಂಡು ಅವನು ತನ್ನ ಜೀವದ ಆಜ್ಞಾರ್ಥಕತೆಗಳಿಗೆ ಬೆಳಿತಾನೆ. ಹೀಗಾಗಿನೇ ನಾವು ನೋಡ್ಬೋದು, ಮನುಷ್ಯ ಮಾತನಾಡುವಾಗ ಸಾಮಾಜಿಕ ಸಂದರ್ಭದಲ್ಲಿ ನಾವು ಯಾರು ಏನು ಮಾತಾಡ್ತಾರೆ, ಯಾವ ನಿಯಮವನ್ನು ಅವರು ಪಾಲನೆ ಮಾಡ್ತಾನೆ ಅನ್ನೋದು ಸ್ವಲ್ಪ ಸೂಕ್ಷ್ಮ ಗಮನಿಸಿದ್ರೆ ಗೊತ್ತು. ಓಹೋ, ಇವನು ಈ ಮಟ್ಟಕ್ಕೆ ಬೆಳೆದಿರೋ ವ್ಯಕ್ತಿ ಅಂತ. ಇದು ಒಂದು ರೀತಿ ಸೈಕಾಲಜಿಕಲ್ ಸ್ಟಡಿ. ಹಾಗೆ ಯೋಗದ ಬೆಳವಣಿಗೆಯ ಹಂತಗಳ ಒಂದು ಅಧ್ಯಯನವೂ ಹೌದು. ಶ್ರೀ ಅರವಿಂದರ ಈ ಕರ್ಮದ ನಿಯಮಗಳೆಲ್ಲ ನಮಗೆ ಏನ್ ತಿಳಿಸ್ತವೆ? ನಮ್ಮ ಯೋಗದ ಬೆಳವಣಿಗೆ, ಜೀವದ ಬೆಳವಣಿಗೆ ಇದು. ಹಾಗಾಗಿ ನಾವು ಇವನ್ನ ಅರ್ಥ ಮಾಡಿಕೊಂಡ್ರೆ ಫಸ್ಟ್ ಆಫ್ ಆಲ್ ಇವು ಇರೋದು ನಮಗೆ ನಾವೇ ವಿಶ್ಲೇಷಣೆ ಮಾಡ್ಕೊಳ್ಳೋದಕ್ಕೆ. ನಾನು ಎಲ್ಲಿದ್ದೇನೆ,
ಯಾವ ಮಟ್ಟದಲ್ಲಿದ್ದೇನೆ, ನನಗೆ ಬರೋ ನೋವು ನಲಿವುಗಳಿಗೆ ಏನಾದರೂ ಅರ್ಥ ಇದೆಯೇ, ಅವನ್ನ ನಾನು ಹೇಗೆ ಸಾಮಂಜಸ್ಯಪೂರ್ಣವಾಗಿ ಅರ್ಥಪೂರ್ಣವಾಗಿ ತಿಳ್ಕೋಬಹುದು, ವಿವರಿಸಬಹುದು, ನನಗೆ ನಾನೇ ಕನ್ವಿನ್ಸ್ ಮಾಡ್ಕೋಬಹುದು. ಆ ನಂತರ ನಮ್ಮ ಸುತ್ತಮುತ್ತ ಹೆಂಡತಿ, ಮಕ್ಕಳು, ಸ್ನೇಹಿತರು ಇತ್ಯಾದಿ ಅವ್ರನ್ನ ನೋಡಿದ್ರೆ ಗೊತ್ತಾ, ಓ ಇವನು ಈ ನಿಯಮವನ್ನ ಪಾಲನೆ ಮಾಡ್ತಾ ಇದ್ದಾನೆ, ಹಾಗಾಗಿ ಅವನು ಈ ತೊಂದರೆಗಳಿಗೆ ಒಳಗಾಗ್ತಾ ಇದ್ದಾನೆ, ಬಹುಶಃ ನಾನು ಹೇಳಬಹುದಾದದ್ದು ಇದು. ಯಾಕಂದ್ರೆ ನಾವು ವಿಫಲ ಆಗುವುದು ಇಂಥ ಇದರಿಂದ. ಯಾಕೆ? ನಾವು ನಮ್ಮ ಪಾರಂಪರಿಕ ಸಾಂಪ್ರದಾಯಿಕ ನಿಯಮಗಳನ್ನ ನಮ್ಮ ಮೇಲೆ ಹೇರಿಕೊಂಡು, ಯಾಕಂದ್ರೆ ಅವು ಬಹಳ ಸುಲಭ ನಿಯಮಗಳು, ಮತ್ತು ನಾವು ಆಲ್ರೆಡಿ ನೋಡಿದ್ವಿ ಅತಿಯಾಗಿ ಅಡ್ಡ ಹಾದಿ ಹಿಡಿದಿರೋ ನಿಯಮಗಳು ಇವು. ದೇ ಡೋಂಟ್ ಎಕ್ಸ್ಪ್ಲೇನ್ ಎನಿಥಿಂಗ್. ಅವನ್ನ ನಾವು ಮುಂದಿಟ್ಕೊಂಡು ಹೋಗಿ ಹಿಂಗ್ಯಾಕೆ ಆಗ್ತಾ ಇದೆ ನನ್ನ ಬದುಕಿನಾಗೆ, ಇದಕ್ಕೆ ಅರ್ಥವೇ ಬರ್ತಾ ಇರ್ಲಿಲ್ಲ, ವೈ ಐ ಆಮ್ ಸ್ಟ್ರಗ್ಲಿಂಗ್ ಲೈಕ್ ದಿಸ್. ಕನಿಷ್ಠ ಈ ರೀತಿ ನಾನು 1 ಸಾರಿ ಅಲ್ಲ, 10,000 ಬಾರಿ ಈ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೇನೆ ನನ್ನ ಜೀವನದಲ್ಲಿ. ಅದು ಆಫೀಸ್ ಸಿಚುವೇಶನ್ ಆಗಿರ್ಬೋದು, ಗಂಡ ಹೆಂಡತಿ ನಡುವಿನ ಪ್ರಶ್ನೆನೇ ಆಗಿರಬಹುದು, ಒಂದು ಸಮಾಜ ಸಂಬಂಧದಲ್ಲಿ ಎಡಾ ಬಲ ನೈಬರ್ಸ್ ಅಂತೇವಲ್ಲ ಅವರ ಜೊತೆಗಿನ ಸಂಬಂಧದಲ್ಲಿನೇ ಇರಬಹುದು, ಬಂಧು ಬಾಂಧವರ ಜೊತೆಗಿನ ಸಂಬಂಧದಲ್ಲೇ ಇರಬಹುದು. ಈ ಪ್ರಶ್ನೆಗಳನ್ನು ಕೇಳಿಕೊಂಡಾಗೆ ನಮಗೆ ಉತ್ತರ ಕೊಡೋರು ಯಾರು? ನಮ್ಮ ಹಳೆಯ ನಿಯಮಗಳನ್ನ ಇಲ್ಲಿ ನಾವು ಅಪ್ಲೈ ಮಾಡಿದ್ರೆ ಅತಿಯಾಗಿ ಎಡವುತ್ತೇವೆ, ಒಂದಲ್ಲ ಒಂದು ವಿಪರೀತ ಅಸಂಬದ್ಧತೆಗಳಿಗೆ ಬಂದು ನಿಲ್ತೇವೆ. ಕಿಂಡರ್ ಗಾರ್ಟನ್ ನಾನ್ ಸೆನ್ಸ್ ಅಂದ್ರು ಶ್ರೀ ಅರವಿಂದರು. ಹೌದೇ? ನಮ್ಮ ಪಾರಂಪರಿಕ ಕರ್ಮ ಸಿದ್ಧಾಂತ ಇಡಿದೆ ಕಿಂಡರ್ ಗಾರ್ಟನ್ ನಾನ್ ಸೆನ್ಸ್. ಅದನ್ನ ಬಿಟ್ಟು ನಾವು ಉನ್ನತ ನಿಯಮಗಳನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಕರ್ಮ ಸಿದ್ಧಾಂತ ಅನ್ನೋದು ಒಂದು ಹಳಸಿದ ಸಿದ್ಧಾಂತವಾಗುತ್ತದೆ, ಒಂದು ಅಸಂಬದ್ಧ ಸಿದ್ಧಾಂತವಾಗುತ್ತದೆ. ಅದು ಆ ರೀತಿ ಆಗಿ ಕೂತಿದೆ ಸಮಾಜದಲ್ಲಿ. ಹಾಗಾಗಿ ನಾವು ನೋಡ್ತೀವಿ 108 ವಾಟ್ಸಪ್ ಗ್ರೂಪ್ನಾಗೆ ಅವರು ಇವರು ಆ ಮಠಾಧಿಪತಿ, ಇವರು ಏನೇನೋ ವಿಚಿತ್ರ ಏನಂದ್ರೆ ವಿವರಣೆಗಳನ್ನ ಕೊಡೋಕೆ ಹೋಗ್ತಾರೆ. ಎಲ್ಲ ಯಾವನು ಸಂಬದ್ಧ ಇರೋದಿಲ್ಲ, ಯಾವನು ಶ್ರೀ ಮಾತಾ ಅರವಿಂದರು ಹೇಳುವಂತ ನಿಯಮದ ಹತ್ರಕ್ಕೆ ಬರೋದು ಇಲ್ಲ. ಇದು ನಮಗೆ ಇದರಿಂದ ಸಿಕ್ಕುವಂಥ ಒಂದು ಏನಬೇಕು ಲಾಭ ಅಂತ ಹೇಳುವ. ನಮ್ಮ ಬೆಳವಣಿಗೆ ಹಂತನ್ನ ನಾವು ಗುರುತಿಸ್ಕೋಬೇಕಾಗಿರುವುದು, ನಮ್ಮ ಮುಂದಿನ ಬೆಳವಣಿಗೆಯ ದಾರಿಯನ್ನು ತೋರಿಸುವಂಥದ್ದು ಮಾರ್ಗದರ್ಶಕವಾಗಿ. ಕೊನೆ ಒಂದು ಚಾಪ್ಟರ್ ಮಾತ್ರ ಉಳಿತದೆ ನಮಗೆ, ದ ಟ್ಯಾಂಗಲ್ ಆಫ್ ಕರ್ಮ ಅಂತ. ಅದನ್ನ ಮುಂದಿನ ವಾರ ನೋಡುವ. ಸಮಯ ಆಗಿದೆ. ಏನಾದರೂ ನಿಮ್ಮ ಪ್ರಶ್ನೆಗಳನ್ನ ದಯವಿಟ್ಟು ವಾಟ್ಸಾಪ್ನಲ್ಲಿ ಕಳಿಸ್ರಿ, ಸುದೀರ್ಘವಾಗಿ ಉತ್ತರ ಕೊಡೋದಕ್ಕೆ ಅನುಕೂಲ ಆಗ್ತದೆ. ಎಲ್ಲ ಗುರುಬಂಧುಗಳಿಗೆ ನಮಸ್ಕಾರ.